ಇನ್ನು 1 ಗಂಟೆಗಳ ಕಾಲ ಈ ಪ್ರವಚನ ತಕ್ಕ ನಡೆದರೆ ಅಲ್ಲಿಗೆ ಈ ಸಪ್ತಾಹಕ್ಕೆ ಮುಕ್ತಾಯವಾಗುತ್ತೆ. ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆದರೆ ಅದಕ್ಕೊಂದು ಮುಕ್ತಾಯ ಅನ್ನತಕ್ಕ ಇರುತ್ತೆ. ಅದರಲ್ಲೂ ವೇದಾಂತ ಪ್ರವಚನ ಎಷ್ಟು ಬೇಗ ಮುಕ್ತಾಯ ಆದರೆ ಅಷ್ಟು ಒಳ್ಳೆಯದು. ಏಕೆಂದರೆ ಒಬ್ಬೊಬ್ಬರೇ ಮುಕ್ತರ ಹೊರಟೋಗ್ತಾ ಇರ್ತಾರೆ, ಕೊನೆಗೆ ಸ್ವಾಮೀಜಿ ಒಬ್ಬರೇ ಹೊರಟ್ಕೊಂಡಿರ್ತಾರೆ. ಒಂದೊಂದು ದಿವಸ ಕಾರ್ಯಕ್ರಮ ಮುಗೀತಂದರೆ ನಾವು ಎತ್ತ ಕಡೆ ಹೋಗ್ತಾ ಇದ್ದೀವಿ, ಮುಕ್ತಾಯಕ್ಕೆ ಹೋಗ್ತಾ ಇದ್ದೀವಿ ಅಲ್ಲ. ಅದೇ ರೀತಿ ಜೀವನದ ಕೆಲವು ಲಕ್ಷಣ ನೋಡಿಕೊಂಡ್ರೆ ಸಂಯೋಗ ವಿಪ್ರಯೋಗ ಅಂತಹ ಇಬ್ಬರು ಒಟ್ಟಿಗೆ ಸೇರಿದ್ದಾರೆ ಅಥವಾ ನನಗೂ ಮತ್ತೊಂದು ವಸ್ತು ಸಂಬಂಧ ಬಂತು ಅಂದರೆ ಬಿಟ್ಟು ಹೋಗ್ಲಿಕ್ಕಿನ ಸಂಬಂಧ ಹೊರತು ಒಟ್ಟಿಗೆ ಇರಲಿಕ್ಕಲ್ಲ. ಯಾವತ್ತೂ ಒಂದು ಸಹ ಬಿಟ್ಟು ಹೋಗುತ್ತೆ. ಭಾರತ ದೇಶದಲ್ಲಿ ದಾಂಪತ್ಯ ಜೀವಿತ ಭಾಳಷ್ಟು ಪವಿತ್ರವಾಗಿದೆ ಶಾಸ್ತ್ರ ಪ್ರಕಾರ. ಈಗಲೂ ಸ್ವಲ್ಪ ಅಪವಿತ್ರತೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆದರೂ ಫಾರಿನ್ ಕಂಟ್ರೀಸಲ್ಲಿ ಎಷ್ಟು ಡೈವರ್ಸಿಸ್ ಅಷ್ಟಿಲ್ಲ, ಸ್ವಲ್ಪ ಪವಿತ್ರತೆ ಇದೆ. ಮದುವೆ ಮಾಡಿಕೊಂಡು ಸಾಯುತ್ತಕ್ಕೆ ಒಟ್ಟಿಗೆ ಇರಬೇಕು. ಆದರೂ ಮೊದಲು ಒಬ್ಬರು ಹೋಗ್ತಾರೆ, ಆಮೇಲೆ ಇನ್ನೊಬ್ರು ಹೋಗ್ತಾರೆ. ಒಟ್ಟಿನಲ್ಲಿ ಸಂಯೋಗ ವಿಪ್ರಯೋಗ ಅಂತಹ. ಮತ್ತು ಭಗವದ್ಗೀತೆ ನಾವು ನೋಡಿದ್ವಿ, ಎಂಟು ಜಾತಸಿ ಧ್ರುವ ಮೃತ್ಯು, ಹುಟ್ಟಿದ್ದೀವಿ ಅಂದರೆ ಸಾವು ಶತಸಿದ್ಧ. ಎಷ್ಟೇ ನಾವು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹುಟ್ಟ ಮೇಲೆ ಹುಟ್ಟಿದ್ವಿ ಅಂದರೆ ಸಾವು ಅನ್ನತಕ್ಕಿದೆ. ಈ ರೀತಿ ಜೀವನ ನಿಯಮಗಳು ಕಾಣುತ್ತವೆ. ಆದರೆ ಇಲ್ಲಿ ಏನು ಒಂದು ವಾರದ ವಿಚಾರ ನಡೀತೋ, ಆ ವಿಚಾರ ಅನ್ನತಕ್ಕಂಥ ಸ್ವಲ್ಪ ತಲೆಗೆ ಹೋದರೆ ಇನ್ನು ಸಾವಿಗೆ ಪ್ರಯಾಣ ಅನ್ನತಕ್ಕ ನಿಂತೋಗುತ್ತೆ. ಸಾವಿಗೆ ಭಯ ಅನ್ನತಕ್ಕಂಥದ್ದು ಇರಲ್ಲ. ಅಷ್ಟೇ ಅಲ್ಲ, ಯಾವುದೇ ಭಯ ಇರಲ್ಲ. ಅಷ್ಟೇ ಅಲ್ಲ, ಯಾವುದೇ ದುಃಖ ಅನ್ನತಕ್ಕಂಥದ್ದು ಇರಲ್ಲ. ಬಟ್ ಇದು ಅರ್ಥ ಆಗಿದೆಯೋ ಇಲ್ಲೋ ಅನ್ನೋಕ್ಕೆ ಏನು ಪ್ರಮಾಣ? ಸ್ವಾಮೀಜಿ ನೀವೇ ಒಂದು ಸರ್ಟಿಫಿಕೇಟ್ ಕೊಡಿ. ಈಗಿನ ಕಾಲಕ್ಕೆ ಅದು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಈ ಥರ ಪ್ರವಚನ ಕಾರ್ಯಕ್ರಮಕ್ಕೆ ಹೋದೆ, ಕೂತ್ಕೊಂಡ ತಕ್ಷಣ ಅದೇನು ಪೇಪರ್ ತಂದಿಟ್ಟು ಸ್ವಾಮೀಜಿ ಸೈನ್ ಮಾಡಿ ಅಂತ. ಸರಿ, ನನಗೆ ಯಾವ ಆಸ್ತಿ ಇದೆ, ಇವ್ರು ಏನು ತೊಗೊಳ್ತಾರೆ ಅಂದ್ಬಿಟ್ಟು ಸೈನ್ ಮಾಡಿಬಿಟ್ಟೆ. ಆಮೇಲೆ ನೋಡಿದ್ರೆ ಏನಪ್ಪ ಸರ್ಟಿಫಿಕೇಟ್ ಅಂದರೆ, ಇವರು ಪ್ರತಿ ಶುಕ್ರವಾರ ಬಂದು ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ ಅನ್ನೋಕ್ಕೆ ಸರ್ಟಿಫಿಕೇಟ್ ಯಾರು ಸ್ವಾಮೀಜಿ ಕೊಡೋದು. ಅವ್ರು ಬಂದಿದ್ದು ನೋಡಿಲ್ಲ, ಸ್ವಾಮೀಜಿ ಪೂಜೆ ಮಾಡಿದ್ದು ನೋಡಿಲ್ಲ. ಒಂದು ವೇಳೆ ಆ ಥರ ಭಕ್ತಿಯಿಂದ ಬಂದು ಪೂಜೆ ಮಾಡಿದ್ರು ಅಂತ ಸರ್ಟಿಫಿಕೇಟ್ ಕೊಟ್ಟರು ನಿಜವಾಗಿ ಯಾವ ರೀತಿ ಪೂಜೆ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು. ಭಕ್ತಿಯಿಂದ ಮಾಡಿದ್ರು, ಇಲ್ಲ ಯಾವುದೋ ಆಸೆಗೋಸ್ಕರ ಮಾಡಿದ್ರು, ಇಲ್ಲ ಊರಲ್ಲೆಲ್ಲರೂ ಹೋಗ್ತಾರೆ ನಾನು ಹೋಗಿದ್ರೆ ಏನು ಅಂದ್ಕೊಳ್ತಾರೋ ಅನ್ನೋದಕ್ಕೋಸ್ಕರ ಮಾಡಿದ್ರು, ಯಾತಕ್ಕೋಸ್ಕರ ಅವ್ರಿಗೆ ಗೊತ್ತು. ಹೊತ್ತು ನಾವು ಸರ್ಟಿಫಿಕೇಟ್ ಕೊಡಲಿಕ್ಕಾಗಲ್ಲ. ಏನೋ ಸೈನ್ ಮಾಡಿದ್ದಾಗ ತೊಗೊಂಡೋಗಿದ್ದೆ. ಅದೇ ರೀತಿ ಇಲ್ಲಿ ಅರ್ಥ ಆಗಿದೆ ಅನ್ನೋಕ್ಕೆ ಏನು ಪ್ರಮಾಣ ಅಂದರೆ ನೀವೇ ನೋಡ್ಕೋಬೇಕು. ಎಂಥ ಪರಿಸ್ಥಿತಿಯಲ್ಲಾದ್ರೂ ಸಮಾಧಾನವಾಗಿ ಶಾಂತವಾಗಿ ಇರ್ತೇವೆಯೋ ಅನ್ನೋದು ನೋಡ್ಕೊಳ್ಳಿ. ಎಂಥ ಪರಿಸ್ಥಿತಿ ಅಂದರೆ, ಮನೆಗೆ ಕಳ್ಳ ಬಂದ್ಬಿಟ್ಟ, ಆ ಸಮಯದಲ್ಲೂ ಸಮಾಧಾನವಾಗಿರಬೇಕು. ಯಾರೋ ಫೋನ್ ಮಾಡಿದ್ರು, ಸ್ವಾಮೀಜಿ ಜಗತ್ ಮಿಥ್ಯ ಅಂತೀರ ನೀವು, ಅಂದರೆ ನೀವು ಮಿಥ್ಯ, ನೀವು ಹೇಳೋದು ಮಿಥ್ಯ, ನಿಮ್ಮ ಶಾಸ್ತ್ರನೂ ಮಿಥ್ಯ, ಹೌದು ಅಲ್ವ ಅಂತ. ನಾನು ಇದಕ್ಕೆ ಈ ಥರ ನಮಗೆ ಭಾಳ ಬೇಗ ಅರ್ಥ ಆಗಿಬಿಡುತ್ತೆ. ಏಕೆಂದರೆ ಮುಂಚೆನೇ ಮಾಡೋಕ್ಕೆ ಶ್ರವಣಕ್ಕೆ ಇಷ್ಟ ಇರೋಲ್ಲ, ಪೂಜೆ ಮಾಡಲಿಕ್ಕೆ ಇಷ್ಟ ಇರೋಲ್ಲ. ಅದಕ್ಕೋಸ್ಕರ ಸ್ವಾಮೀಜಿ ನೀವು ಮಿಥ್ಯ ಅಂತ ಹೇಳ್ತಾ ಎಲ್ಲ ಸುಳ್ಳು ಅಂತಿರಲ್ಲ. ಹಾಗಿದ್ಮೇಲೆ ನಿಮ್ಮ ಪ್ರವಚನ ಸುಳ್ಳು, ನೀವು ಸುಳ್ಳು, ಇನ್ನು ನಾವು ಯಾಕೆ ಪ್ರವಚನ ಬರಬೇಕು?
ಆಯಿತು, ನಿಜವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಸರಿಯಾಗಿ ಇದೆ ಅರ್ಥ ಮಾಡ್ಕೊಂಡಿರೋದು. ಗುರುವನ್ನೂ ಇವ ಶಿಷ್ಯ, ಗುರುವೂ ಇಲ್ಲ ಶಿಷ್ಯನೂ ಇಲ್ಲ, ಸರಿಯೇ? ಆದರೆ ಈ ಮಾತು ಯಾವಾಗ ಹೇಳಬೇಕು? ಕಳ್ಳ ಮನೆಗೆ ಬಂದಾಗ್ಲೂ ಕಳ್ಳನೂ ಇಲ್ಲ ಚಿನ್ನನೂ ಇಲ್ಲ, ಹೊತ್ಕೊಂಡು ಹೋಗೋರು ಇಲ್ಲ, ಇಲ್ಲಿ ವಸ್ತುನೂ ಇಲ್ಲ ಅಂತ ಆ ಸಮಯದಲ್ಲಿ ಹೇಳೋಕ್ಕಾದ್ರೆ ಅರ್ಥ ಆಗಿದೆ ಅಂತ ಹೇಳಿದ್ನಲ್ಲ. ರವಿಯ ಇಬ್ಬರು ಮಕ್ಕಳು ವಯಸ್ಸಲ್ಲಿದ್ದಂಥ ಇಬ್ಬರು ಮಕ್ಕಳು ಹೋದರೆ, ಗಂಡು ಮಕ್ಕಳು ದೇವ್ರು ಕೊಟ್ಟಿದ್ದ, ಹೆಚ್ಚು ಕಾಲ ಇಡುತ್ತಾ ಬಿಟ್ಟು ಏನು ಒದ್ದಾಡ್ತಾರೆ ಅಂದ್ಬಿಟ್ಟು ಕರ್ಕೊಂಡಿದ್ದಾರೆ, ಕಳಿಸ್ಬಿಡೋಣ ಬಸ್. ಅಷ್ಟು ಸಮಾಧಾನವಾಗಿರ್ಬೇಕು. ಆ ರೀತಿ ಇರೋಕ್ಕೆ ಸಾಧ್ಯ ನೋಡ್ಕೊಳ್ಳಿ. ಇಲ್ಲ ಅಂದರೆ ಅರ್ಥ ಆಗಿಲ್ಲ, ಸುಮ್ಮನೆ ಕೊಡಬೇಕು. ಅರ್ಥ ಆಗಿಲ್ಲ ಅಂದರೆ ಯಾಕೆ ಅರ್ಥ ಆಗಿಲ್ಲ? ಒಂದು, ಹೇಳೋ ಸರಿಯಾಗಿ ಹೇಳಲಿಲ್ಲ, ಅದು ತಗೊಳ್ಳೋಣ. ಯಾಕೆಂದರೆ ಎಲ್ಲೋ ಶುರು ಮಾಡಿದ್ರು, ಎಲ್ಲೋ ಹೋದ್ರು, ಏನು ಹೇಳೋದು ಅವ್ರಿಗೆ ಗೊತ್ತು. ಬಟ್ ಆದರೆ ಇಲ್ಲಿ ಸ್ವಲ್ಪ ಪ್ರಯತ್ನ ನಡೆದಿರೋದ್ರಲ್ಲಿ ಆದಷ್ಟು ಅನುಭವಪೂರ್ವಕವಾಗಿ ಆ ವಸ್ತು ಸ್ಥಿತಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ನಡೆದಿದೆ, ಹೌದಾ? ಆದರೂ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಅಂತಃಕರಣ ಅನ್ನತಕ್ಕಂಥ ತಯಾರಾಗಲಿಲ್ಲ, ಈ ವಿಷಯ ಬೇಕು ಅನ್ನಿಸ್ಲಿಲ್ಲ. ಮತ್ತೆ ಬರ್ತಿದ್ದೀವಲ್ಲ, ಅನೇಕ ಉದ್ದೇಶನ ಬರ್ಬೋದು, ಬಟ್ ಇದೇ ಬೇಕು ಅನ್ನತಕ್ಕಂಥ ದೃಢ ದಾಹ ಇರಬೇಕು. ಇನ್ಯಾವುದಕ್ಕೂ ತೃಪ್ತಿ ಸಾಧ್ಯವಿಲ್ಲ, ಪರಮಾತ್ಮ ಸ್ವರೂಪವೇ ಬೇಕು ಅನ್ನತಕ್ಕಂಥ ದೃಢವಾದಂಥ ದಾಹ ಇದ್ದರೆ ಅರ್ಥವಾಗುತ್ತೆ. ಇವಾಗ ಅರ್ಥವಾಗಿಲ್ಲ ಅಂದರೆ ಏನು ಮಾಡಬೇಕು? ಈಗ ಮುಗಿದೋಗುತ್ತೆ. ಮತ್ತೆ ನೀವು ಅಕ್ಟೋಬರ್ಗೆಲ್ಲೋ ಬರೋದು, ಏನೋ ಒಂದು ಡೇಟ್ ಅನೌನ್ಸ್ ಮಾಡಿದ್ದೀರಾ, ಮತ್ತೆ ಅಕ್ಟೋಬರ್ ಬರ್ತೀವಿ ಅಂತ, ಆವಾಗ ನೋಡ್ಕೊಳ್ಳೋಣ ಬಿಡಿ, ಮತ್ತೆ ಅವಾಗ ನೋಡ್ಕೊಂಡು ಟೈಮ್ ಆದರೂ ಬರೋಣ. ಪ್ರತಿ ದಿವಸ ಜೀವನ ಅನ್ನತಕ್ಕಂಥದ್ದು ಅಧ್ಯಾತ್ಮ ದೃಷ್ಟಿನಲ್ಲಿ ನಡೀಬೇಕು. ಜೀವನ ಬದಲಾವಣೆ ಆಗಬೇಕು. ನಾನು ಪ್ರತಿ ಸಲನೂ ಪ್ರತಿ ಊರಲ್ಲೂ ಕೊನೆಯ ದಿವಸ ಈ ಥರ ಇರಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ, ಬಟ್ ನಾನಂತೂ ಒಬ್ಬರೂ ನೋಡಿಲ್ಲ ಆ ಥರ ಜೀವನ ಮಾಡೋದು. ಜೀವನ ಬೆಳಿಗ್ಗೆ ಇದ್ದರೆ ಒಂದು ನಿಮಿಷ ಅಲ್ಲೇ ಬಾತ್ರೂಮ್ ಲೆಟ್ಟಿನಲ್ಲೂ ಟೈಮ್ ಸಾಕೋಗಲ್ಲ, ದಡ ಎಲ್ಲ ಶುರು. ಮತ್ತು ತಿನ್ನೋಕ್ಕೂ ಟೈಮ್ ಇಲ್ಲ, ಮಲಗಿದ ನಿದ್ದೆ ಬರೋದು ಇಲ್ಲ. ಮತ್ತು ಅದೇನು ಕೆಲಸಗಳು ಏನು ಪರಮಾತ್ಮಗೂ ಗೊತ್ತು, ಟೈಮ್ ಇಲ್ಲ. ಯಾರು ಮೊಟ್ಟ ಮೊದಲು ಶರೀರ ಶುದ್ಧಿಗೋಸ್ಕರವಾಗಿ ಸುಮ್ಮನೆ ಕೊಡಬೇಕು. ಶರೀರ ಶುದ್ಧಿಗೋಸ್ಕರವಾಗಿ ಪ್ರತಿ ದಿವಸ ಸಾಧನೆ ನಡೀಬೇಕು. ಇಲ್ಲಿ ಕೆಲವರು ಹೇಳ್ತಾರೆ ಶರೀರ ಅನ್ನೋದು ಇಲ್ಲ ಅಂತೀರ, ಇನ್ನು ಶರೀರ ಶುದ್ಧಿಗೋಸ್ಕರ ಏನು ಸಾಧನೆ? ಯಾರು ಕೆಲವರು ಪ್ರವಚನಕಾರ ಈ ಮಾತುಗಳಾಡ್ತಾರೆ, ಆಯಿತು ಮತ್ತು ಊಟ ಯಾಕೆ ಮಾಡ್ತೀಯ? ಭಾಳಷ್ಟು ಜನ ಏನು ಮಾಡಿದ್ದಾರೆ, ನೀನೇ ದೇವರು, ಇನ್ಯಾವ ದೇವ್ರನ್ನ ಪೂಜೆ ಮಾಡ್ತೀಯ ಅಂದ್ಬಿಟ್ಟು ಆ ದೇವ್ರ ಮನೆಯೆಲ್ಲ ತೆಗೆದಾಕ್ಬಿಟ್ಟಾರೆ. ಮೊದಲೇ ಇಷ್ಟ ಇರಲಿಲ್ಲ ಇವರಿಗೆ, ಯಾವಾಗ ಅವ್ರು ಯಾರೋ ಗುರು ಹೇಳಿದ್ರು ಇನ್ಯಾವ ದೇವ್ರನ್ನ ಪೂಜೆ ಮಾಡ್ತೀಯ, ನೀನೇ ದೇವರು ಅಂತ ಸದ್ಯ ಕ್ಲೋಸ್ ಮಾಡಿಬಿಟ್ಟು. ನಾನು ಹೇಳಿದೆ ನೀನೇ ಬ್ರಹ್ಮಸ್ವರೂಪ ಆದಮೇಲೆ ನಿರಾಕಾರ ತತ್ವ, ಇನ್ನು ಯಾಕೆ ಊಟ ಮಾಡ್ತೀಯ? ಅಡುಗೆ ಮನೆಯನ್ನು ಕ್ಲೋಸ್ ಮಾಡಿಬಿಡು, ಖರ್ಚು ಉಳಿಯುತ್ತೆ, ಸಮಯನೂ ಉಳಿಯುತ್ತೆ. ಆ ರೀತಿಯೆಲ್ಲ ದುರುಪಯೋಗ ಮಾಡ್ಕೋಬಾರ್ದು ಶಾಸ್ತ್ರಗಳ ವಾಕ್ಯಗಳನ್ನು. ಮತ್ತು ಶರೀರ ಅನ್ನತಕ್ಕಂಥದ್ದು ಒಂದು ವೇಳೆ ನಾವು ಈ ಸ್ಥಿತಿನಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳಿ. ಯಾವ ಸ್ಥಿತಿನಲ್ಲಿ? ಒಬ್ಬ ಸೂಫಿ ಸಂತ ಇರ್ತಾರೆ, ಮೈಯೆಲ್ಲ ಏನೋ ರಕ್ತ ಕಿವು ಹುಣ್ಣಾಗ್ಬಿಟ್ಟಿರುತ್ತೆ, ಹುಳ ಬಿದ್ದಿರುತ್ತೆ, ಇಡೀ ಶರೀರದಲ್ಲಿ ಹುಳ ಬಿದ್ದಿರುತ್ತೆ. ಯಾವುದೋ ಒಂದು ಅರಣ್ಯದಲ್ಲಿ ಜೀವನ ಮಾಡ್ತಿರ್ತಾರೆ. ಆ ಹುಳುಗಳು ಕೆಳಗಡೆ ಬಿದ್ದರೆ ಎತ್ತಿ ಮೇಲಕ್ಕೆ ಹಾಕ್ಕೊಳ್ತಾರೆ ಶರೀರಕ್ಕೆ ತಿರ್ಗ ಆ ಸಂತರು. ಯಾರೋ ಕೇಳ್ತಾರೆ, ಏನಿದು ಹುಚ್ಚು ಕೆಲಸ ನಿಮ್ಮದು, ಆ ಶರೀರನ ಹುಳುಗಳಿಗೆ ತೆಗೆದು ಹಾಕ್ಬಿಡಿ, ಡಾಕ್ಟರ್ ಹತ್ರ ಔಷಧಿ ತಗೊಳ್ಳಿ, ಶುದ್ಧಿ ಮಾಡ್ಕೊಳ್ಳಿ ಅಂತ. ನೋಡಪ್ಪ, ಈ ಶರೀರ ಆ ಹುಳುಗಳಿಗೆ ಆಹಾರ ಅಂತ ಪರಮಾತ್ಮ ನಿಶ್ಚಯ ಮಾಡಿದ್ದಾನೆ. ಅಲ್ಲ ಅನ್ನಕ್ಕೆ ನಾನು ಯಾರು? ಆ ರೀತಿಯಾದರೂ ಇರ್ಬೇಕು ನಾವು. ಆ ರೀತಿ ಇರೋಲ್ಲ, ಸಾಧ್ಯವೂ ಇಲ್ಲ. ಮತ್ತು ಶರೀರ ಅನ್ನತಕ್ಕಂಥ ನಾನಾಗಲೇ ಹೇಳಿದ್ದೆ, ಒಂದು ವಾಹನ. ಅಲ್ಲಿಂದ
ಹುಟ್ಟು ಮತ್ತು ಸಾವು ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಪುನಃ ಜನನವು ಪುನಃ ಮರಣವು ಅಂತ. ಇವಾಗ ಅದನ್ನು ಹುಟ್ಟಿದ್ದಾಯಿತು, ಇನ್ನು ಮೃತ್ಯು ರಾಹಿತ್ಯಕ್ಕೋಸ್ಕರವಾಗಿ, ಜನ್ಮರಾಹಿತ್ಯಕ್ಕೋಸ್ಕರ ಪ್ರಯಾಣ ಮಾಡಬೇಕು ಅಂದರೆ ವಾಹನ ಅನ್ನತಕ್ಕಂಥದ್ದು ಸರಿಯಾಗಿರಬೇಕು. ಆದ ಕಾರಣ ಶರೀರ ಅನ್ನತಕ್ಕಂಥದ್ದನ್ನು ಭಾಳಷ್ಟು ಶುದ್ಧವಾಗಿಟ್ಕೋಬೇಕು. ಮೊಟ್ಟ ಮೊದಲು ಆವರಣ ಶುದ್ಧಿ. ಭಾರತ ದೇಶ ಇಂಥ ಅದ್ಭುತವಾದಂಥ ವಿದ್ಯೆ ಇದೆ, ಅದು ಯಾಕೆ ಇಷ್ಟು ಹೊಲಸಾಗ್ಬಿಟ್ಟಿದೆ ಗೊತ್ತಿಲ್ಲ. ಎಲ್ಲೇ ನೋಡಿ, ಯಾವ ಬೀದಿ ನೋಡಿ, ಯಾವ ಊರಲ್ಲಾದ್ರೂ ಆಗಲಿ, ಯಾವ ಬೀದಿ ನೋಡಿ, ಎಲ್ಲೇ ನೋಡಿ, ಕಸಗಳೇ ಗುಡಿಸಲ್ಲ, ಗಲೀಜು. ಆವರಣ ಶುದ್ಧಿ. ನಾವಿರತಕ್ಕಂಥ ಮನೆ ಶುದ್ಧವಾಗಿರಬೇಕು. ಇವನ್ನೆಲ್ಲ ಈಗಿನ ಕಾಲದಲ್ಲಿ ಹೇಳೋದು ಸುಲಭನೇ, ಬಟ್ ನೋಡಿದ್ರೆ ಪರಿಸ್ಥಿತಿ ಆ ಕೆಲಸದಾಕಿ ಅದ್ರಲ್ಲಿ ಬೆಂಗಳೂರಲ್ಲಿ ಇನ್ನೂ ವರಿಷ್ಠ ಆ ಕೆಲಸದಾಕಿ ಬರ್ತಾಳೆ. ಯಾವಾಗ ಬರ್ತಾಳೆ ಅಂದರೆ ನಾವೆಲ್ಲ ಟಿಫನ್ ಮಾಡಿದ್ಮೇಲೆ ಬರ್ತಾಳೆ. ಆ ಕಷ್ಟದಲ್ಲೇ ಕೂತ್ಕೊಂಡು ತಿನ್ನಬೇಕು. ಇದು ಬೆಳಿಗ್ಗೆ ಎದ್ದು ಆವರಣ ಶುದ್ಧಿ ಆಗಬೇಕು. ನಂತರ ಶರೀರ ಶುದ್ಧಿನಲ್ಲಿ ದಿವಸ ಸ್ನಾನ ಮಾಡತಕ್ಕಂಥದ್ದು, ಹೊರಗಿರೋ ಬಟ್ಟೆಗೆ ಇದೆಲ್ಲ ಮಾಡ್ತಾರೆ ಸಾಮಾನ್ಯವಾಗಿ. ಅದು ಯಾಕೆ ಮಾಡ್ತಾರೆ ಅಂದರೆ ಮೈನ್ ಶುದ್ಧಿಗೋಸ್ಕರ ಅಲ್ಲ, ಅದೊಂದು ಫ್ಯಾಷನ್ ಥರ ತಯಾರಾಗುತ್ತಿದೆ. ಸರಿ, ಅದು ಮಾಡ್ತಾ ಸಾಕು. ಆದರೆ ಆ ಶರೀರವನ್ನು ಆರೋಗ್ಯವಾಗಿ ಇಟ್ಕೋಬೇಕು. ಶರೀರ ಆರೋಗ್ಯವಾಗಿಲ್ಲ, ಶರೀರದ ಏನೋ ಹಿಂಸೆ ಇದೆ ಅಂದರೆ ಲೌಕಿಕ ವ್ಯವಹಾರ ಮಾಡಲಿಕ್ಕೆ ಹೋಗಲ್ಲ, ಅಧ್ಯಾತ್ಮ ಸಾಧನೆ ಚಿಂತನೆ ಮಾಡಲಿಕ್ಕೆ ಹೋಗಲ್ಲ. ಆದ ಕಾರಣ ಶರೀರ ಅನ್ನತಕ್ಕನ್ನ ಆರೋಗ್ಯವಾಗಿ ಇಟ್ಕೋಬೇಕು. ರೋಗ ಬರತಕ್ಕಂಥದ್ದು ನೋಡಿ, ಪ್ರಾರಬ್ಧ, ಜೆನೆಟಿಕ್ ಅಂತಾರೆ, ವಂಶ ಪಾರಂಪರ್ಯವಾಗಿ ರೋಗಗಳು ಬರುತ್ತೆ. ಪ್ರಾರಬ್ಧದಿಂದ ಬರುತ್ತೆ, ವಂಶ ಪಾರಂಪರ್ಯ ರೋಗಗಳು ಬರುತ್ತೆ. ಮತ್ತು ಕಾಸ್ಲೆಸ್ ಆ್ಯಂಡ್ ಕ್ಯೂಸ್ಲೆಸ್ ಡಿಸೀಸ್. ಯಾತಕ್ಕೆ ಬರುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಔಷಧಿನಲ್ಲಿ ಈಗಿನ ಕಾಲದಲ್ಲಿ ಅಲೋಪತಿ ಸಾಕಷ್ಟು ಡೆವಲಪ್ ಆಗಿದೆ, ಆದರೆ ಈಗಿನ ಕಾಲದಲ್ಲಿ ಔಷಧಿ ಇಲ್ಲ. ಈ ಲೈಫ್ ಸೆಲ್ಸ್ ಎಲ್ಲ ಸಾಯ್ತಾ ಬಂದ್ಬಿಡುತ್ತೆ. ಯಾಕೆ ಸಾಯ್ತಾ ಗೊತ್ತಾಗಲ್ಲ, ಅದಕ್ಕೇನು ಔಷಧಿನೂ ಇಲ್ಲ. ಯಾರೋ ಒಬ್ಬರು ಸೈಂಟಿಸ್ಟ್ ಇದ್ದಾರೆ, ಸ್ಟೀಫನ್ ಹಾಕಿನ್ಸ್ ಅಂತಲೋ ಇಲ್ಲ, ಐನ್ಸ್ಟೀನ್ ಅವತಾರ ಮಾಡಿ ಬಂದಿಯಾನೆ ಅಂತಾರೆ. ಅವರಿಗೆ ಬ್ರೈನ್ ಒಂದು ಬಿಟ್ಟರೆ ಇನ್ಯಾವ ಶರೀರದ ಭಾಗನೂ ಕೆಲಸ ಮಾಡಲ್ಲ. 6 ಜನ ಹೊತ್ಕೊಂಡು ತಿರುಗ್ತಾರೆ. ಬಟ್ ಇವಾಗಲೂ ಬ್ರೈನ್ ಮಾತ್ರ ಐನ್ಸ್ಟೀನ್ನ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಾರೆ. ಸೊ ಅಂಥ ಕಾಯಿಲೆಗಳು. ಇನ್ನು ಕೆಲವು ಕಾಸಸ್ ಕ್ಯಾನ್ ಬಿ ಕ್ಯೂರ್ಡ್. ಯಾಕೆ ಬರುತ್ತೆ ಅಂದರೆ ಗೊತ್ತಾಗಲ್ಲ, ಅವಕ್ಕೆ ಔಷಧಿ ಇದೆ ಅಂತಾರೆ. ಹೌದಾ? ಈ ರೋಗಗಳನ್ನು ನಾವು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ, ಬಂದರೆ ಅನುಭವಿಸಬೇಕು. ಆದರೆ ಇನ್ನು ಕೆಲವು ರೋಗಗಳು ಶರೀರಕ್ಕೆ ವ್ಯಾಯಾಮ ಇಲ್ಲದಿರ ಸುಮ್ಮನೆ ಟಿ ವಿ ನೋಡ್ತಾ ಕೂತಿರ್ತೀವಿ, ಆದ್ದರಿಂದ ರೋಗ ಬರುತ್ತೆ. ಶರೀರ ವ್ಯಾಯಾಮ ಇಲ್ದಿರ. ಮತ್ತು ಆಹಾರದಿಂದ ಬರುತ್ತೆ. ಏನು ತಿನ್ನಬೇಕೋ, ಎಷ್ಟು ತಿನ್ನಬೇಕು, ನಿಜವಾಗಿ ಏನು ನಿಯಮನೂ ಇಲ್ಲ. ಹೇಗೆ ಜೀವನ ಮಾಡ್ತಾರೋ ಜನ, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು, ಏನಿಲ್ಲ. ಅದು ತುಮಕೂರು ಇಲ್ಲೂ ಇರುತ್ತೆ, ದೊಡ್ಡಬಳ್ಳಾಪುರದಲ್ಲೂ ಇರುತ್ತೆ. ಇದೆಲ್ಲ ಸರ್ವವ್ಯಾಪಿ. ಪರಮಾತ್ಮ ಸರ್ವವ್ಯಾಪಿ ಹೌದು ಅಲ್ಲೋ, ಇವೆಲ್ಲ ಸರ್ವವ್ಯಾಪಿ. ಅದು ತುಮಕೂರಲ್ಲೊಂದು ಫುಡ್ ಕಾರ್ನರ್ ಅಂತಿದೆ ಆ ಕಾಲೇಜ್ ಹತ್ರ. ಸಂಜೆ ಆದರೆ ಅದು ಏನು ಎಷ್ಟು ರಶ್ಶು. ಅವ್ನು ನಿಂತ್ಕೊಂಡಿರ್ತಕ್ಕಂಥ ಸ್ಥಳ ನೋಡ್ಬಿಟ್ಟು ನಿಜ ತಿನ್ಲಿಕ್ಕೆ ಮನಸ್ಸು ಬರಲ್ಲ. ಅದು ಯಾವುದೋ ಗೂಬೆ ಮಂಚೂರಿ ಅಂತ, ಗೋಪಿ ಮಂಚೂರಿ, ನಿಜವಾದ ಗೂಬೆ ಮಂಚೂರಿನೇ ಅದು. ಯಾಕೆಂದರೆ ಕಣ್ಣಿದ್ದವರಾದರೆ ಅಲ್ಲಿ ಹೋಗಿ ತಿನ್ನೋಲ್ಲ, ಕಣ್ಣು ಇಲ್ಲ, ವಿವೇಕನೂ ಇಲ್ಲ. ಸೊ ಈ ರೀತಿ ಆಹಾರ ತಗೊಂಡಾಗ ಅನಾರೋಗ್ಯ. ವ್ಯಾಯಾಮ ಇಲ್ಲದಿರ, ಆಹಾರ ನಿಯಮ ಇಲ್ಲದಿರ ತಿಂದಾಗ ಅನಾರೋಗ್ಯ ಆಗುತ್ತೆ. ಮತ್ತು ವಿಶ್ರಾಂತಿ, ಸಾಕಷ್ಟು ವಿಶ್ರಾಂತಿ ಇಲ್ಲದಿರ ಇದ್ದರೆ ಅನಾರೋಗ್ಯ ಆಗುತ್ತೆ. ಈಗ ವ್ಯಾಯಾಮ ಅಂದರೆ ಪ್ರತಿ ದಿವಸ 4 ಕಿಲೋಮೀಟರ್ ವಾಕಿಂಗ್ ಮಾಡಬೇಕು. 2 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ಬನ್ನಿ. ಇದರಲ್ಲಿ ಹಲವಾರು ಸಮಸ್ಯೆಗಳಿದೆ ಭಾರತ ದೇಶದಲ್ಲಿ. ಮೊನ್ನೆನೇ ಯಾರೋ ಹೇಳೋದು, ಸ್ವಾಮೀಜಿ ಹೋಗ್ಬೇಕಂದ್ರೆ ಬೆಳಗ್ಗೆ ಹೊತ್ತು ಈಗಿನ ಕಾಲಕ್ಕೆ ಭಾಳ ಕಷ್ಟ, ಹೆಂಗಸ್ರೆ ಭಾಳ ಕಷ್ಟ, ಬೇಡ, ಹೊರಗಡೆ ಹೋಗೋದೇ ಬೇಡ, ಮನೆ ವರಾಂಡದಲ್ಲಿ ಕಾಂಪೌಂಡಲ್ಲೇ ಓಡಾಡಿ, ಒಂದು ಅಲಾರಾಮ್ ಟೈಮ್ ಪೀಸ್ ಇಟ್ಕೊಂಡು
ನಾರ್ಮಲ್ ವಾಕ್, ನಾರ್ಮಲ್ ಸ್ಪೀಡಲ್ಲಿ 45 ನಿಮಿಷ 1 ಗಂಟೆ ಕಾಲ ಓಡಾಡಿದ್ರೆ 4 ಕಿಲೋಮೀಟ್ರ್ ಆಗುತ್ತೆ. ಕಾಂಪೌಂಡಲ್ಲಿ ಓಡಾಡಿ, ಇಲ್ಲ ಮಾಡಿ ಮೇಲೆ ಓಡಾಡಿ, ಹೌದಾ? ಯಾಕೆಂದರೆ ಇದೇನೋ ಅತ್ಯಾಚಾರ ಅದು ಇದೇನು ಸುಡುಗಾಡು ಇದೆಯಲ್ಲ, ಇದ್ರ ಭಯ ಒಂದು, ಮತ್ತು ನಾಯಿಗಳ ಕಾಟ ಒಂದು, ಹಾಂ, ಮತ್ತು ಈ ಕಸ ಗುಡಿಸೋರು ಫಾರಿನ್ ಕಂಟ್ರೀಸಲ್ಲಾದ ಪ್ಯಾರಿಸಲ್ಲಿ ಬೆಳಿಗ್ಗೆ 4 ಗಂಟೆಗೆ ಒಂದು ವೆಹಿಕಲ್ ಬರುತ್ತಂತೆ. ರೋಡಲ್ಲಿ ಫುಟ್ಪಾತ್ ಇರ್ತಕ್ಕಂಥ ಕಸ ಎಲ್ಲ ತೊಗೊಂಡೋಗ್ಬಿಡುತ್ತೆ. ಅದ್ರ ಹಿಂದೆನೇ ಇನ್ನೊಂದು ವೆಹಿಕಲ್ ಬರುತ್ತೆ, ರೋಡ್ಗೆಲ್ಲ ನೀರು ಹಾಕ್ಕೊಂಡು ಹೋಗುತ್ತಂತೆ. ಮತ್ತು ಇನ್ನೊಂದು ವೆಹಿಕಲ್ಲು ಆ ನೀರನ್ನೆಲ್ಲ ಆರಿಸ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ನಾವು ವಾಕಿಂಗ್ ಹೋಗ್ಬೇಕಾದ್ರೆ ಪ್ರಶಾಂತವಾಗಿರುತ್ತಂತೆ. ಇಲ್ಲಿ ಹಾಗಿಲ್ಲ, ನಾವು 5:15 5:15 ವಾಕಿಂಗ್ ಹೊರಟ್ರೆ ಕಸ ಗುಡ್ಸ ಆವಾಗಲೇ ಬರ್ತಾರೆ, ನಮ್ಮ ಮುಖಕ್ಕೆ ಹೊಡಿತಿರ್ತದೆ, ಇನ್ನೂ ಅನಾರೋಗ್ಯ ಆಗುತ್ತೆ. ಆದ ಕಾರಣ ಕಾಂಪೌಂಡಲ್ಲೇ ಮಾಡ್ಬೋದು, ವರಾಂಡದಲ್ಲೇ, ಇಲ್ಲ ಮಾಡಿ ಮೇಲೆ ಮಾಡ್ಬೋದು. ಸ್ವಾಮೀಜಿ ಕಾಂಪೌಂಡು ಇಲ್ಲ, ಮಾಡಿನೂ ಇಲ್ಲ, ಆಗೋದೇ ಇಲ್ಲ ಅಂದರೆ ಮನೆ ಒಳಗಡೆ ಮಾಡಿ, ಕಿಟಕಿ ಬಾಗಿಲು ತೆಗೆದುಬಿಟ್ಟು ಬೆಳಿಗ್ಗೆ ತಂಪಾದ ಗಾಳಿ ಬರುತ್ತೆ, ಒಳಗಡೆ ಮಾಡಿ 45 ನಿಮಿಷ. ಅದು ಒಂದು 10 ಯೋಗಾಸನ ಕಲೀರಿ. ಅದು ಇಲ್ಲಿ ಪಾಂಪ್ಲೆಟಲ್ಲಿ ಕೂಡ ಹಾಕಿದ್ದಾರೆ ಆ ಯೋಗಾಸನದ ಬಗ್ಗೆ, ಇಲ್ಲೇ ಹೇಳ್ಕೊಡೋರು ಇದ್ದಾರೆ, ಕಲೀರಿ. ಅದರಲ್ಲಿ ಮತ್ತೆ ಯೋಗ ಪಟ್ಟು ಕಾಂಪಿಟೇಷನ್ನು ಇವೆಲ್ಲ ಏನು ಬೇಡ. ಆರೋಗ್ಯಕ್ಕೋಸ್ಕರ 10 ಯೋಗಾಸನ ಕಲಿತು ದಿವಸ 10 ಗಂಟೆ ಮಾಡಿ, ಒಂದು ಕೆಲವು ಪ್ರಾಣಾಯಾಮ ಮಾಡಿ ಆರೋಗ್ಯವಾಗಿ ಶರೀರ ಇದು. ಮತ್ತು ಆಹಾರದಲ್ಲಿ ಈ ರೈಸ್ ಪ್ರಾಡಕ್ಟ್ಸು ಆದಷ್ಟು ಬಿಟ್ಟುಬಿಡಬೇಕು. ಇಡ್ಲಿ, ದೋಸೆ, ಮತ್ತು ಅದರಲ್ಲೇ ಚಿತ್ರಾನ್ನ, ವಾಂಗಿಬಾತ್ ಎಲ್ಲ ಅದೇ. ಜೋಳ ಫಸ್ಟ್ ಪ್ರಿಫರೆನ್ಸು, ಜೋಳ. ಗ್ಲೂಕೋಸು, ಕೊಲೆಸ್ಟ್ರಾಲು ಇಂಥದ್ದೇನಿರೋಲ್ಲ, ಜೋಳ. ನೆಕ್ಸ್ಟ್ ರಾಗಿ, ಗೋಧಿ, ಇದನ್ನು ಹೆಚ್ಚಿಕೊಳ್ಬೇಕು. ಈ ಕಲ್ ಪದಾರ್ಥ ಮತ್ತು ಸ್ವೀಟ್ಸು ಇವೆಲ್ಲ ಬಿಟ್ಬಿಡಬೇಕು. ಇವು ಪ್ರವಚನ ಬಂದಿದೆ ತಪ್ಪು ಅಂತೀರ, ಇಲ್ಲ, ನಿಜಲ್ಲಿ ಆರೋಗ್ಯವಾಗಿರುತ್ತೆ. ಹಾಂ, ಸೊ ಆ ಥರ ಅದು ವ್ಯಾಯಾಮ, ಆಹಾರ, ವಿಶ್ರಾಂತಿ. ಅಂದರೆ ದಿವಸ 6 ಗಂಟೆ ಕಾಲ ಕಂಟಿನ್ಯೂಸ್ ಮಲಗಬೇಕು. ರಾತ್ರಿ 10 ಗಂಟೆ ಒಳಗೆ ಮಲಗಿದ್ರೆ, ಇನ್ನೊಂದ್ಸಲ ಹೇಳಿ, 10 ಗಂಟೆ ಒಳಗಾಗಿ ಮಲಗಬೇಕು. ಯಾವ ಕಾಲದಲ್ಲಿ ಇದ್ದೀರ ಸ್ವಾಮೀಜಿ ನೀವು? ಇವಾಗೆಲ್ಲ ಮಲಗೋದು 10:30, 11, 12ಕ್ಕೆ. ಆ ಕ್ರೈಮ್ ಸ್ಟೋರಿ, ಸುಡುಗಾಡೆಲ್ಲ ನೋಡಿಕೊಂಡು ಯಾಕೋ ಏನು 10 ಗಂಟೆ ಒಳಗೆ ಮಲಗಬೇಕು, ಬೆಳಗ್ಗೆ 4 ಗಂಟೆಗೆ ಹೇಳಬೇಕು. ಬೆಳಗಿನ ಜಾವ ಎದ್ದು ಮಾಡತಕ್ಕಂಥ ವ್ಯಾಯಾಮ, ಅಧ್ಯಯನ, ಇದೇನೇ ನಿಜವಾಗಿ ಭಾಳಷ್ಟು ಪ್ರಶಸ್ತವಾಗಿರ್ತಕ್ಕಂಥದ್ದು. ಆರೋಗ್ಯ ಭಾಳ ಚೆನ್ನಾಗಿರುತ್ತೆ. ಸೊ ಇದು 3. ನಂತರ ಅಂತಃಕರಣ ಶುದ್ಧಿಗೋಸ್ಕರವಾಗಿ ಸಾಧನೆ ನಡೀಬೇಕು. ಅಂತಃಕರಣ ಶುದ್ಧಿಗೆ ಸಾಧನೆ ಅಂದರೆ ಈಗ ನಾವು ನೋಡ್ತಾ ಇದ್ದೀವಿ ಕರ್ಮಯೋಗ ಸಾಧನೆ. ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಏನು ಕರ್ಮ ಮಾಡಲೇಬೇಕಾಗಿದೆಯೋ ಯೋಚನೆ ಮಾಡಬೇಕು. ನಿಷಿದ್ಧ ಕರ್ಮಗಳೇ ಮಾಡಬಾರ್ದು. ನಿಷಿದ್ಧ ಯಾವ ಕರ್ಮ ಮಾಡಬಾರ್ದು ಅಂತ ಹೇಳ್ತಾ ಶಾಸ್ತ್ರ, ಅದನ್ನು ಮಾಡಬಾರ್ದು. ಅಯ್ಯೋ ಸ್ವಾಮಿ, ನಮ್ಗೆ ಶಾಸ್ತ್ರನೇ ಗೊತ್ತಿಲ್ಲ, ಯಾವ್ಯಾವ ಮಾಡಬಾರ್ದು ನಮ್ಗೇನು ಗೊತ್ತು ಅಂದರೆ, ನಿಜವಾಗಿ ನಿಷಿದ್ಧ ಕರ್ಮ ಎಲ್ಲರಿಗೂ ಗೊತ್ತು. ಇವಾಗ ಯಾರೋ ನಮ್ಮ ಹತ್ರ ಮಾತಾಡ್ತಿರ್ತಾರೆ, ನೀನು ಸುಳ್ಳು ಪಳ್ಳು ಹೇಳಬೇಡ, ನಿಜಾನೇ ಹೇಳು ಅಂತೀವಿ. ಹೌದಲ್ಲ? ಕಳ್ಳ ಮನೆಗೆ ಬಂದರೆ ಚಾಕು ಎದೆ ಮೇಲೆ ಇಟ್ಟು ನಿಜ ಹೇಳಿ ಎಲ್ಲಿಟ್ಟಿದೆ ದುಡ್ಡು, ಇಲ್ಲಾಂದ್ರೆ ಪ್ರಾಣ ಹೋಗುತ್ತೆ ಅಂತ. ಅವ್ನು ಬಂದಿರೋದು ಯಾತಕ್ಕೆ? ಹೇಳ್ತಾನೆ. ಉಪದೇಶ ಮಾಡೋದು ಸತ್ಯಂ ವದ. ಅಂದರೆ ಅವನಿಗೂ ಗೊತ್ತು ಸುಳ್ಳು ಹೇಳತಕ್ಕಂಥದ್ದು ನಿಷಿದ್ಧ ಅಂತ. ಯಾರಿಗೆ ಬೇರೆಯವ್ರಿಗೆ ಹೇಳಬೇಕಾದ್ರೆ, ನಾವು ಮಾತಾಡಬೇಕಾದ್ರೆ ಸುಳ್ಳು ಪಳ್ಳೆ ಹೇಳ್ತಿರ್ತೀವಿ. ಆದ ಕಾರಣ ಬೇರೆಯವ್ರಿಗೆ ಯಾವ ರೀತಿ ಇರಬೇಕು ಅಂತ ನಿಯಮ ಹಾಕ್ತೀವೋ ಅದೇ ರೀತಿ ನಾವು ಇರಬೇಕು ಅಂತ ಒಂದು ನಿಯಮ ಹಾಕ್ಕೊಂಡ್ರೆ ನಿಷಿದ್ಧ ಕರ್ಮ ಎಲ್ಲ ಬಿದ್ದೋಗ್ಬಿಡುತ್ತೆ. ಮತ್ತು ಪ್ರಾಯಶ್ಚಿತ್ತ ಕರ್ಮ ಆ ಸಮಯಕ್ಕೆ ಮಾಡೋದು ಆಗೋಗುತ್ತೆ, ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಈ ಪ್ರಾಯಶ್ಚಿತ್ತ ಕರ್ಮದಲ್ಲಿ ಜಾತಕ ತೋರಿಸ್ತೀವಿ, ಅವ್ರು ಏನೋ ಒಂದು ಪ್ರಾಯಶ್ಚಿತ್ತ ಹೇಳ್ತಾರೆ, ಶ್ರದ್ಧೆಯಿಂದ ಕೇಳಬೇಕು, ಶ್ರದ್ಧೆಯಿಂದ ಮಾಡಿಬಿಡ್ಬೇಕು. ಮತ್ತೆ ಅದ್ರ ಮೇಲೆ ವಿವೇಕಕ್ಕೆ ಹೋಗ್ಬೋದು. ಯಾಕೆಂದರೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ, ಏನೋ ಮೆಡಿಕಲ್ ಇದರಲ್ಲ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅನ್ಬೋದು. ಆ ಜಾತಕದಲ್ಲೂ
ಸೆಕೆಂಡ್ ಒಪಿನಿಯನ್ಗೆ ಹೋಗೋಣ ಅಂದರೆ ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಒಂದು ಸಲ ತೋರಿಸ್ಬೇಕು, ಶ್ರದ್ಧೆಯಿಂದ ಏನು ಹೇಳ್ತಾರೆ ಮಾಡಿಬಿಡ್ಬೇಕು, ಅಲ್ಲಿ ಮುಗಿದೋಯ್ತು. ಬಟ್ ಇನ್ನೂ ಕೆಲವು ಪ್ರಾಯಶ್ಚಿತ್ತ ಕರ್ಮ ಇದೆ. 60ನೇ ವಯಸ್ಸಿನ ಹುಟ್ಟುಹಬ್ಬ ಮಾಡ್ಕೊಳ್ತಲ್ಲ, ಅದು ಪ್ರಾಯಶ್ಚಿತ್ತ ಕರ್ಮನೇ. ಸಾಮಾನ್ಯವಾಗಿ ನಮಗೆ ಅಂತ ಒಂದು ಅದೃಷ್ಟ ಬಂದಿದೆ, ಯಾರಿಗೂ ಬರಲಿಲ್ಲ ಇದು ಅನ್ನೋ ರೀತಿ ಭಾಳ ವಿಜೃಂಭಣೆಯಿಂದ ಮಾಡ್ಕೊಳ್ತಾರೆ. ಪುರೋಹಿತಗಳು ಸ್ಪಷ್ಟವಾಗಿ ಹೇಳಲ್ಲ, ಯಾಕೆ ಹೇಳಿದ್ರೆ ಇದು ಬರುತ್ತೋ ಇಲ್ಲೋ. ಪ್ರಾಯಶ್ಚಿತ್ತ ಕರ್ಮ ಯಾಕೆ ಅಂದರೆ 50ನೇ ವಯಸ್ಸಿಗೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕಾಯಿತು ಶಾಸ್ತ್ರ ಪ್ರಕಾರ, ಹೋಗಲಿಲ್ಲ. 10 ವರ್ಷದ ಕಾಲ ಜಾಸ್ತಿ ಇದ್ಬಿಟ್ರು ಗೃಹಸ್ಥ ಜೀವನದಲ್ಲಿ, ಅದು ದೋಷ ಆಯಿತು. ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಈಗಿನ ಕಾಲಕ್ಕೆ ಸನ್ಯಾಸಿಗಳೆಲ್ಲ ಮಾಡ್ಕೊಳ್ತಾರೆ, ಯಾಕೆ ಗೊತ್ತಿಲ್ಲ. ಗೃಹಸ್ಥ ಜೀವನ ಪ್ರಾಯಶ್ಚಿತ್ತ ಅದು, ನೀನು ಯಾಕೆ ಮಾಡ್ಕೊಳ್ತೀನಿ ಅಂದರೆ ದಂಡ್ಯ ಕಲೆಕ್ಷನ್ ಆಗುತ್ತೆ ಅಂತ ಮಾಡ್ಕೊಳ್ತಾರೆ ಅಷ್ಟೇ. 60ನೇ ವಯಸ್ಸಿನಲ್ಲಿ ಪ್ರಾಯಶ್ಚಿತ್ತ 10 ವರ್ಷ ಜಾಸ್ತಿ ಇರ್ಬೋದು ಗೃಹಸ್ಥ ಜೀವನದಲ್ಲಿ, ಅದಕ್ಕೋಸ್ಕರ ಪರಿಹಾರಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಮತ್ತು 70ನೇ ವಯಸ್ಸಲ್ಲಿ, ಮತ್ತು 80ನೇ ವಯಸ್ಸಲ್ಲಿ, ಹೌದಾ, ಇದೆಲ್ಲ ಪ್ರಾಯಶ್ಚಿತ್ತ ಕರ್ಮ. ಅದಾದಮೇಲೆ ಅದ್ಯಾವುದು ಮರಿಮಗು, ಮೊಮ್ಮಗು, ಮರಿಮಗು, ಅದನ್ನು ನೋಡ್ದ, ಅದಕ್ಕೂ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಯಾಕೆಂದರೆ ಇನ್ನು ಆ ಕುಟುಂಬದಲ್ಲಿ ಇವಾಗ ಮರಿಮಗು ಹುಟ್ಟಿದ್ದು ನೋಡಿದ್ದಾರೆ, ಅವನಿಗೆ ಗಂಡು ಮಗು ಆದರೆ, ಆ ಮರಿಮಗು ಗಂಡು ಮಗು ಆದರೆ ಇನ್ನು ಆ ಕುಟುಂಬದಲ್ಲಿ ಅವರಿಗೆ ಪಿಂಡ ಇಡೋಲ್ಲ. ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಇವೆಲ್ಲ ಸಮೀಕ್ಷೆ ಮಾಡೋದಾಗೋಗುತ್ತೆ, ಮತ್ತೆ ಮತ್ತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟು ಕಾಮ್ಯಕರ್ಮ, ಆಸೆಗಳಿಂದ ಕರ್ಮ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಒಂದಾದ್ರೆ ಒಂದು ಆಸೆ ಬರ್ತಾರೆ ಇರುತ್ತೆ, ಅದಕ್ಕೇನು ಕೊನೆಯೇ ಇಲ್ಲ. ಏನಿದೆಯೋ ಪರಮಾತ್ಮ ಸಾಕು ಇರೋದು. ಕೊಟ್ಟದನುಣ್ಣುವೆ ಹೇ ಶ್ರೀರಾಮ, ಇಟ್ಟಂತಿರುವೆನು ಈಶ್ವಾಕುರ. ಏನು ಕೊಡ್ತೀವೋ ಅದು ತಿಂತೀನಿ, ಹೇಗಿಟ್ಟಿದ್ದು ಹಾಗಿರ್ತೀನಿ. ಏನು ಸಮಸ್ಯೆ ಇದೆ ಹೇಳಿ? ಸಮಸ್ಯೆ ಎಲ್ಲಿದೆ ಅಂದರೆ ಪರಮಾತ್ಮ ನೀನೇ ಆನಂದ ನಿಧಿ, ನೀನೇ ಆನಂದ ಸ್ವರೂಪ ಅನ್ನೋ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ನಾವು ಅದನ್ನು ಬಿಟ್ಟುಬಿಟ್ಟು ಕಾಮ, ಕ್ರೋಧ, ಲೋಭ, ಮೋಹ, ಮದಮಾಸ್ತಲ್ಲಿ ಬೆಳೆಸ್ಕೊಂಡು ಅದನ್ನು ಓಡಾಡ್ತಿದ್ವಿ. ಮತ್ತು ಜೊತೆಗೆ ಏನು ಮಾಡ್ತೀವಿ, ಬೇರೆಯವ್ರು ನೋಡ್ತೀವಿ, ಅವ್ರು ಹೇಗಿದ್ದಾರೆ ನೋಡು, ಅವ್ರು ಕಾರ್ ತೊಗೊಂಡಿದ್ದಾರೆ, ನಾವು ಕಾರ್ ತೊಗೋಬೇಕು. ಒಬ್ರು ಯಾರೋ ಕಾರ್ ತೊಗೊಂಡ್ರು, ಅದು ತಮ್ಮ ತೊಗೊಂಡ ಅಂತ ಕಾರ್ ತೊಗೊಂಡ್ರು ಮಧ್ಯದವರು. ಸರಿ, ಇವ್ರು ತೊಗೊಂಡ್ಮೇಲೆ ಮೊದಲೇ ಅಣ್ಣನೂ ತೊಗೊಂಡ, ಅವನು ಎಂಥ ಕಂಠಾಸ ಕಾರ್ ತೊಗೊಂಡ, ಒಳ್ಳೆ ಚೆನ್ನಾಗಿರೋದು. ಇವರಿಬ್ಬರು ಕಾರೂ ಪ್ರಯೋಜನ ಇಲ್ಲ ಅನ್ನಿಸ್ಬಿಡ್ತು. ಇವಾಗ ಏನು ಮಾಡಬೇಕು, ಇದನ್ನು ಮಾರಿಬಿಟ್ಟು ಅದನ್ನು ತೊಗೋಬೇಕು. ಇದೇ ರೀತಿ ಸುಮ್ಮನೆ ಒದ್ದಾಡ್ತಾ ಇರ್ತೀವಿ. ಅದ ಕಾರಣ ಆಸೆಗಳಿಗೆ ಹೋಗಬಾರ್ದು. ಏನು ಮಾಡಲೇಬೇಕಾಗಿದೆಯೋ, ಈಗಾಗಲೇ ಏನು ಜವಾಬ್ದಾರಿ ಇದೆಯೋ ಅದಕ್ಕಾಗಿ ಏನು ಮಾಡಬೇಕಾಗಿದೆಯೋ, ಲೌಕಿಕ ಕರ್ಮವಾಗಲಿ ಶಾಸ್ತ್ರೀಯ ಕರ್ಮವಾಗಲಿ ಮಾಡಬೇಕು. ಮಾಡಬೇಕಾದ್ರೆ ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇಲ್ದಿರ ಇಷ್ಟಾನಿಷ್ಟ ಫಲಗಳಲ್ಲಿ ಮನಸ್ಸನ್ನು ಸಮಾಧಾನ ಇಟ್ಕೊಂಡು ಪರಮಾತ್ಮ ನಿನ್ನ ಸೇವೆ ಅನ್ನತಕ್ಕ ರೀತಿಯಲ್ಲಿ ಮಾಡಬೇಕು. ಆಗ ಅಂತಃಕರಣ ಶುದ್ಧವಾಗುತ್ತೆ. ಇದು ಒಂದು. ಮತ್ತು ಪ್ರತಿ ದಿವಸ ಇಷ್ಟದೇವತ ಉಪಾಸನೆ ನಡೀಬೇಕು. ಇಷ್ಟದೇವತ ಉಪಾಸನೆ ನಡೀಬೇಕು. ಪ್ರತಿ ದಿವಸ ಇಷ್ಟ ಮಂತ್ರವನ್ನು 45 ನಿಮಿಷದ ಕಾಲ ಜಪ ಮಾಡಬೇಕು. ಏನು ಸ್ವಾಮೀಜಿ, ಏನು ಕುತ್ತಿಚ್ಚ ಮಾತಾಡಿ, ಇಷ್ಟು ಟೈಮ್ ಎಲ್ಲಿದೆ ಅಂದ್ಕೊಡ್ರಿ ನಮಗೆ. ನಿಜವಾಗ್ಲೂ ಟೈಮ್ ಇಲ್ಲ ಅಂದರೆ ನಮ್ಮ ಡಿಕ್ಷನರಿನಲ್ಲಿ ಅದಕ್ಕೇನು ಅರ್ಥ ಅಂದರೆ ಇವ್ರಿಗೆ ಆಸಕ್ತಿ ಇಲ್ಲ. ಆಸಕ್ತಿ ಇದ್ದರೆ ನಿಜಲ್ಲ ಅವ್ರನ್ನ ಯಾರೂ ತಡೆಯೋಕ್ಕಾಗಲ್ಲ. ಒಂದು ದೃಷ್ಟಾಂತ ಹೇಳ್ತೀನಿ ನೋಡಿ. ಹಗರಿಬೊಮ್ಮನಹಳ್ಳಿ ಅಂತ ಒಂದು ಕಡೆ ಹೋಗ್ತೀನಿ ನಾನು, ಅವ್ರ ಮನೆಗೆ ಇರ್ತೀನಿ, ಬಳ್ಳಾರಿ ಅಂತ ಹಗರಿಬೊಮ್ಮನಹಳ್ಳಿ ಅಂತ. ಆಕೆ ಸುಮಾರು 2.5 ಗಂಟೆಗೆ ಹೇಳ್ತಾರೆ. 10 ಗಂಟೆ ಒಳಗೆ ಮಲಗ್ತಾರೆ, 2:30-3 ಗಂಟೆ ಒಳಗೆ ಹೇಳ್ತಾರೆ. ಎದ್ದು ಪೂಜೆ ಮಾಡ್ತಾರೆ, ಸ್ನಾನ ಮಾಡಿಕೊಂಡು ಅದೆಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಸರಿ, ನಾನು ಅವ್ರ ಮನೆಗಿದ್ದಾಗ ಪ್ರವಚನ ಕ್ಲಾಸ್ಗೆ ಹೋಗ್ಬೇಕು ಬೆಳಿಗ್ಗೆ ಹೊತ್ತು. ಅಲ್ಲಿ 6:30ಗೆ ಪ್ರವಚನ ಬೆಳಿಗ್ಗೆ. ಹೋಗೋ ಅಷ್ಟೊತ್ತಿಗೆ ಮಂಗಳಾರತಿ ಮಾಡಿಬಿಟ್ಟು ಕೊಡೋರು. ಅವ್ರ ಮನೆಗೆ ಅತ್ತೆ ವಿರೋಧ ಮಾಡಿದ್ದಾರೆ, ಗಂಡನೂ ವಿರೋಧ ಮಾಡಿದ್ದಾನೆ, ಎಲ್ಲರೂ ವಿರೋಧ ಮಾಡಿದ್ದಾರೆ.
ನೀ ಏನನ್ನ ಮಾಡ್ಕೊ, ನಾನು ಮಾಡಿದ್ದೆ ಮಾಡಿದ್ದೆ. ಹೌದು, ಏನಾದ್ರು ತಪ್ಪು ಮಾಡ್ತಿದ್ರೆ ಅವಾಗ ತಿದ್ದುಕೊಳ್ಳೋಣ, ಆ ರೀತಿ ಅಹಂಕಾರ ಪಡೋದು ಬೇಡ. ಬಟ್ ಅವರು ಏನು ಮಾಡಬೇಕು ಅವ್ರು ಮಾಡೋಲ್ಲ, ಬೇರೆಯವ್ರು ಮಾಡೋರನ್ನು ಒಪ್ಪಲ್ಲ ಅಂದೇನರ್ಥ. ಅದಕ್ಕೋಸ್ಕರ ಏನನ್ನ ಮಾಡ್ಕೊಳ್ಳಿ, ನೀವು ಏನನ್ನ ಅಂದ್ಕೊಳ್ಳಿ, ಆಕೆ ಏನು ಮಾಡೋದೆ ಇವತ್ತಿಗೂ ಮಾಡ್ತಿದ್ದಾರೆ. ಅಂದರೆ ನಮ್ಗೆ ಆಸಕ್ತಿ ಇದ್ದರೆ ಸಮಯ ಹೇಗಾದರೂ ಬರುತ್ತೆ. ಆಸಕ್ತಿ ಇಲ್ಲ ಅಂದರೆ ಟೈಮ್ ಇಲ್ಲ ಅಂತೀವಿ. ನೀವೇನು ಬೇಡ, ಇವಾಗ ಸಾಮಾನ್ಯವಾಗಿ ನಾನು ಓಡಾಡುವಾಗ ನೋಡ್ತೀನಿ ಎಲ್ಲರ ಮನೆಗಳಲ್ಲೂ, ಕೆಲವು ಮನೆಗಳಲ್ಲೇ ಇರ್ತೀನಿ ನಾನು, ಎಲ್ಲರೂ 5:45, 6, 6:15 ಹೇಳ್ತಾರೆ. ಈ ಸ್ವಾಮೀಜಿ ಒಬ್ಬರೇ 3 ಗಂಟೆಗೆ ಎದ್ದು ಏನೋ ಮಾಡ್ಕೊಳ್ತಿರ್ತಾರೆ, ಯೋಗ ಅದು ಇದು ಅಂತ. ನಾನು ಅಂದ್ಕೊಳ್ತೀನಿ, ಇವ್ರಿಗೆಲ್ಲ ವೇದಾಂತ ಅರ್ಥ ಆಗ್ಬಿಟ್ಟಿದೆ, ಯಾಕೆಂದರೆ ಜಗತ್ ಮಿಥ್ಯ ಅಂತ ಮಲಗಿಬಿಡ್ತಾರೆ, ನನಗೊಬ್ಬನಿಗೆ ಸತ್ಯವಾಗಿರೋದು ಅಂತ. ಒಂದು ಸ್ವಲ್ಪ ನೀವು ಬೇಗ ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲ ಸಾಧ್ಯನೂ ಆಗುತ್ತೆ. ಆದ ಕಾರಣ 10 ಗಂಟೆಗೆ ಮಲಗಿ 4 ಗಂಟೆಗೆ ಹೇಳಿ ಎದ್ದರೆ ಜಪಾನೂ ಆಗುತ್ತೆ, ವಾಕಿಂಗೆಲ್ಲ ಆಗುತ್ತೆ ಅಲ್ಲ. ಈ ರೀತಿ ಆಹಾರ ನಿಯಮ, ವ್ಯಾಯಾಮ, ವಿಶ್ರಾಂತಿ 6 ಗಂಟೆ ನಿದ್ದೆ ಮಾಡಬೇಕು ನಾನು ಹೇಳಿದೆ. ಒಂದು. ಎರಡನೇದು, ವ್ಯವಹಾರ ಮಾಡತಕ್ಕಂಥ ಸಮಯದಲ್ಲಿ ಆಲೋಚನೆ ಮಾಡಿ ವ್ಯವಹಾರ ಮಾಡಬೇಕು. ನಂತರ ವ್ಯವಹಾರ ಮಾಡಿದ್ಮೇಲೆ ಮನಸ್ಸು ಕೆಡಿಸ್ಕೋಬಾರ್ದು, ಏನಾಗ್ಬಿಡುತ್ತೋ, ಮುಂದಕ್ಕೆ ಏನಾಗುತ್ತೋ, ಎಲ್ಲ ರೀತಿಯಲ್ಲಿ ಆಲೋಚನೆ ಮಾಡಿದ್ದೀವಿ, ಸರಿ ಅದು ಏನಾಗುತ್ತೋ, ಏನು ಬರುತ್ತೋ ಪರಮಾತ್ಮ ನಿನ್ನ ಪ್ರಸಾದ ಅಂತ ತಗೋಬೇಕು. ಹೌದಾ? ಇತ್ತು. ಮತ್ತು ಮನಸ್ಸಿನ ಏಕಾಗ್ರತೆಗೆ ದಿವಸ ಜಪ ಮಾಡಬೇಕು ಇದು. ಮತ್ತು ಮನಸ್ಸಿಗೆ ಇನ್ನೂ 2 ಶಕ್ತಿ ಇದೆ, ಅಂತಃಕರಣಕ್ಕೆ 2 ಶಕ್ತಿ ಇದೆ. ಒಂದು ಭಾವನೆ ಮಾಡತಕ್ಕಂಥ ಶಕ್ತಿ, ಇನ್ನೊಂದು ವಿಚಾರ ಮಾಡತಕ್ಕಂಥ ಶಕ್ತಿ. ಸೊ ಭಾವನೆ ಮಾಡತಕ್ಕಂಥ ಶಕ್ತಿನಲ್ಲಿ ಯಾವಾಗಲೂ ಶುದ್ಧವಾಗಿರ್ತಕ್ಕಂಥ ಭಾವನೆಯೇ ಮಾಡಬೇಕು. ಅನೇಕ ವಿದ್ಯರು ಹೇಳ್ತಾರೆ, ಒಂದನ್ನು ನಾವು ವಿಚಾರ ಮಾಡೋಣ. ಇವಾಗ ಏನಂದರೆ, ಯಾವಾಗಲೂ ಮನಸ್ಸು ಸಮಾಧಾನವಾಗಿ ಶಾಂತವಾಗಿ ನಗ್ತಾ ಇರಬೇಕು, ಯಾವುದಕ್ಕೂ ಗೋಳಾಡಬಾರ್ದು, ಯಾವುದಕ್ಕೂ ಗೋಳಾಡಬಾರ್ದು. ಹೇಗೆ ಸಾಧ್ಯ? ಈಗಾಗಲೇ ನಾನು ಹೇಳಿದ್ದೀನಿ, ಏನು ನಡೆದ್ರು ಅದರಲ್ಲಿ ಒಳ್ಳೆಯದೇನಾಗಿರುತ್ತೆ, ಆ ಒಳ್ಳೆಯದನ್ನೇ ನೋಡಿದ್ರೆ ಮನಸ್ಸು ಸಮಾಧಾನವಾಗಿರುತ್ತೆ. ಏನೇ ನಡೀಲಿ ಅದರಲ್ಲಿ ಒಳ್ಳೆಯದಿರುತ್ತೆ, ಆ ಒಳ್ಳೆಯದನ್ನೇ ನೋಡಿದ್ರೆ ಮನಸ್ಸು ಸಮಾಧಾನವಾಗಿರುತ್ತೆ, ಒದ್ದಾಡಲ್ಲ. ಜೀವನದಲ್ಲಿ ಹಗಲು ಇದೆ, ರಾತ್ರಿನೂ ಇದೆ. ನಾವೇನು ಮಾಡ್ತೀವಿ, ಕತ್ಲನ್ನೇ ನೋಡ್ತಿರ್ತೀವಿ, ಹಗಲನ್ನು ಮರ್ತು ಬಿಡ್ತೀವಿ. ಅದೇ ರೀತಿ ಜೀವನದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಯಾವುದೋ ಒಂದು ಘಟನೆ ನಡೀತು ಅಂದರೆ ಅದ್ರಲ್ಲಿ ನಮ್ಗೆ ಅನುಕೂಲವಾದ್ದು ಇದೆ, ಅನಾನುಕೂಲವಾದ್ದು ಇದೆ. ಸೊ ಅನುಕೂಲವಾದ್ದನ್ನೇ ನೋಡೋಕೆ ಬಂದುಬಿಟ್ರೆ ಮನಸ್ಸು ಸಮಾಧಾನವಾಗಿರುತ್ತೆ. ಯಾವ ಗ್ರಹಗಳೇನು ಮಾಡಲ್ಲ, ನಮಗೆ ಜೀವನ ನೋಡೋಕ್ಕೆ ಬಂದಿಲ್ಲ ಅಂತ ಕಾರಣ ಅದಕ್ಕೆಲ್ಲ ನಾವು ಓಡಾಡಬೇಕಾಗಿದೆ. ಜೀವನ ನೋಡೋಕೆ ಬಂದುಬಿಟ್ರೆ ಯಾವ ವಾಸ್ತುನೂ ಏನು ಭಯಪಡ್ತಾರೆ. ಅದ ಕಾರಣ ಏನೇ ನಡೀಲಿ ಅದರ ಅನುಕೂಲವಾಗಿ ನೋಡಬೇಕು. ಇದು. ಮತ್ತು ವಿಚಾರ ಮಾಡತಕ್ಕಂಥ ಶಕ್ತಿ ಇದೆ, ಅಂತಃಕರಣಕ್ಕೆ ವಿಚಾರ ಮಾಡೋ ಶಕ್ತಿ. ಆ ವಿಚಾರ ಮಾಡೋ ಶಕ್ತಿಯ ಯಾವುದನ್ನು ಶುದ್ಧ ವಿಚಾರವೇ ಮಾಡಬೇಕು, ಅಶುದ್ಧ ವಿಚಾರವನ್ನು ಮಾಡಬಾರ್ದು. ಸೊ ಶುದ್ಧ ವಿಚಾರ, ಅಶುದ್ಧ ವಿಚಾರ ಹೇಗೆ ಕಂಡುಹಿಡಿಯೋದು ಅಂದರೆ, ಯಾವ ಒಂದು ವಿಚಾರ, ಯಾವ ಒಂದು ವಿಷಯ ನಿಮ್ಮನ್ನು ಹೊರಗಿನ ಪ್ರಪಂಚಕ್ಕೆ ಎಳ್ಕೊಂಡೋಗುತ್ತೋ ಅದೆಲ್ಲೂ ಅಶುದ್ಧವಾದ ವಿಚಾರ. ಯಾವ ವಿಷಯ ನಿಮ್ಮನ್ನು ಹೊರಗಿನ ಪ್ರಪಂಚಕ್ಕೆ ಎಳ್ಕೊಂಡೋಗುತ್ತೋ ಅದೆಲ್ಲೂ ಅಶುದ್ಧವಾದಂಥ ವಿಚಾರ. ಇವಾಗ ಪ್ರವಚನಕ್ಕೆ ಬರ್ತಿದ್ದೀನಿ ಅಂತ ಇಟ್ಕೊಳ್ಳಿ, ಮಧ್ಯೆ ಯಾರೋ ಸಿಕ್ಕಿದ್ರು, ಎಲ್ಲಿ ಹೋಗ್ತೀರಾ? ಈ ಥರ ಪ್ರವಚನಕ್ಕೆ ಹೋಗ್ತಾ ಇದ್ದೀನಿ, ನೀನೇ ಆನಂದ ಸ್ವರೂಪ ಅಂತ ಹೇಳ್ತಾರೆ, ಚೆನ್ನಾಗಿದೆ. ಅಯ್ಯೋ ಏನು ಆನಂದ, ಅವ್ರು ಸುಮ್ಮನೆ ಹೇಳ್ತಾರೆ ಅಷ್ಟೇ. ನೋಡಿ, ಇವಾಗ ಒಂದು ಸೀರಿಯಲ್ ಬರುತ್ತೆ, ಈ ಟೈಮಲ್ಲಿ ನೆನ್ನೆಯಿಂದ ಶುರುವಾಗಿದೆ, ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆಯೋ.
ನೆನ್ನೆ ನನಗಂತೂ ಅಳು ಬಂದ್ಬಿಡ್ತು. ಟಿ ವಿ ನೋಡೋದಕ್ಕೆ ಆನಂದಕ್ಕೆ, ಮತ್ತು ಟಿ ವಿ ನೋಡ್ತಾ ನೋಡ್ತಾ ಅಳ್ತಾರೆ. ಏನು ಜನನು, ಏನು ಕತ್ತೀವೋ, 3 ಕತ್ತು ಅಂದರೆ ಅಯ್ಯಪ್ಪ. ನನಗಾದರೆ ಒಂದೇ ಅಳು ಬಂದ್ಬಿಡ್ತು, ಎಷ್ಟು ಚೆನ್ನಾಗಿದೆಯೋ. ಸರ್ ಇವರೇನು ಮಾಡ್ತಾರೆ, ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಾರೆ. ಅವಾಗೇನಾಯಿತು, ಇವೆಲ್ಲ ಅಶುದ್ಧ ವಿಚಾರ. ಯಾವುದಪ್ಪ ಶುದ್ಧ ವಿಚಾರ ಅಂದರೆ, ಯಾವುದು ಹೊರಗಿನ ಪ್ರಪಂಚನ ಬಿಡಿಸಿ ಒಳಗಡೆ ಕರ್ಕೊಂಡು ಹೋಗುತ್ತೋ ಅದು ಶುದ್ಧವಾದಂಥ ವಿಚಾರ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಯಾವುದು ಸತ್ಯ ಸ್ವರೂಪನೋ, ಆದಿ ಅಂತಿಲಿರ್ತಕ್ಕಂಥ ಅಖಂಡ ಸ್ವರೂಪನೋ, ಚೈತನ್ಯ ಸ್ವರೂಪನೋ, ಅದರ ವಿಚಾರ ಮಾಡತಕ್ಕಂಥದ್ದೇ ಶುದ್ಧ ವಿಚಾರ. ಮಿಕ್ನದೆಲ್ಲ ಅಶುದ್ಧ ವಿಚಾರ. ಅದಕ್ಕೆ ಸಹಾಯಕವಾಗತಕ್ಕಂಥ ಸಾಧನ ಭಾಗ ಎಲ್ಲ ಶುದ್ಧ ವಿಚಾರ. ಸೊ ಈ ರೀತಿ ಶರೀರ ಆವರಣ ಶುದ್ಧಿ, ಶರೀರ ಶುದ್ಧಿ, ಅಂತಃಕರಣ ಶುದ್ಧಿಗೋಸ್ಕರ ಪ್ರತಿನಿತ್ಯ ಸಾಧನೆ ಮಾಡಿಕೊಂಡು ಈ ರೀತಿ ಶ್ರವಣ ಮಾಡಬೇಕು. ಪ್ರತಿ ದಿವಸ ಶ್ರವಣಕ್ಕೆ ಅವಕಾಶ ಇರೋಲ್ಲ, ಹೌದಾ? ಅವಾಗೇನು ಮಾಡಬೇಕು, ಒಂದು ಸಮಯದಲ್ಲಿ ಗ್ರಂಥಾಧ್ಯಯನ ಮಾಡಬೇಕು. ಆ ಗ್ರಂಥಗಳಲ್ಲಿ ಈ ಹೊಳೆ ನರಸೀಪುರ ಸ್ವಾಮಿಗಳು, ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಅಂತ ಅವರ ಗ್ರಂಥಗಳು ಸಿದ್ಧಾಂತ ಮತ್ತು ಸಾಧನ ಭಾಗ ಅನುಭವಪೂರ್ವಕವಾಗಿ ಭಾಳಷ್ಟು ಆಳವಾಗಿ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ಸ್ವಸ್ವರೂಪದಲ್ಲಿ ಕೂಡಿಸ್ತಾರೆ. ಸೊ ಅಂಥ ಗ್ರಂಥಗಳನ್ನೇ ಅಧ್ಯಯನ ಮಾಡ್ತಾಯಿರಿ. ಆಗ ಜೀವನ ಅನ್ನತಕ್ಕಂಥ ಸರಳಿ ಬದಲಾವಣೆ ಆದರೆ ನಿಜವಾದ ಮೋಕ್ಷ ಭಾಳ ಸುಲಭ. ಅದಕ್ಕಿಂತ ಸುಲಭ ಇನ್ಯಾವುದಿಲ್ಲ. ಬಟ್ ಅದೆಲ್ಲಕ್ಕಿಂತ ಕಷ್ಟ ಯಾಕಾಗಿದೆಯಪ್ಪ ಅಂದರೆ, ನಮ್ಮ ಜೀವನ ಕ್ರಮನೇ ಎಲ್ಲೆಲ್ಲೋ ಹೋಗುತ್ತೆ, ಏನೇನೋ ಮಾಡ್ತೀವಿ. ಕೊನೆಗೆ ಯಾವುದಕ್ಕೂ ಸಿಗಾಕೊಳ್ಳೋದು, ಬದಲಾಗ್ತಿರೋದು. ಆದಷ್ಟು ಆಸೆಗಳನ್ನು ಕಮ್ಮಿ ಮಾಡಿಕೊಂಡು ಈ ಸಾಧನ ಇದರಲ್ಲೇ ಇರಬೇಕು. ಬಟ್ ಬೃಹತ್ ಜೀವನದಲ್ಲಿ ಇನ್ನೊಂದು ಏನಾಗುತ್ತೆ, ಇವಾಗ ಒಬ್ಬರೇ ಇದ್ದರೆ ಯಾವುದೋ ಒಂದು ರೀತಿ ಮಾಡ್ತೀವಿ, ಏಕಿ ಸುಖಿ, ಒಬ್ಬರೇ ಇದ್ದರೆ ಸುಖ. ಯಾಕಂದರೆ ಅವ್ರು ಇಷ್ಟ ಪ್ರಕಾರ ಏನೋ ಮಾಡ್ಕೊಂಡು ಹೋಗ್ಬೋದು. ಇವಾಗ ಬೆಳಿಗ್ಗೆ ಬೇಗ ಹೇಳ್ತೀವಿ, ಇನ್ನೊಬ್ರು ಏನೋ ಗಲಾಟೆ ಮಾಡ್ತಾರೆ, ಏನೇನೋ ರಾಮಾಯಣ. ಬಟ್ ಇದೆಲ್ಲವನ್ನು ಸಮನ್ವಯ ಮಾಡಿಕೊಂಡು ಯಾವುದೋ ಒಂದು ರೀತಿಯಲ್ಲಿ ಈ ಸಾಧನೆಯಲ್ಲೇ ಮುಂದುವರಿಯಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೋ ಒಂದು ರೀತಿಯಲ್ಲಿ ಅಂದರೆ, ಒಬ್ರು ಯಾರು ಕೇಳಿದ್ರು, ಸ್ವಾಮೀಜಿ ನೀವು ಹೇಳ್ತೀರಾ 4 ಗಂಟೆಗೆ ಹೇಳಿ, 3 ಗಂಟೆಗೆ ಹೇಳಿ ಅಂತ ಯಾರೋ ಹೆಂಗಸಕ್ಕೆ ಕೇಳಿದ್ರು. ನಾನು 3 ಗಂಟೆಗೆ ಇದ್ದರೆ ನಮ್ಮ ಯಜಮಾನ್ರು 2-3 ಹೇಳ್ತಾರೆ, ಕಾಫಿ ಮಾಡು ಅಂತಾರೆ. ಈಗೇನು ಮಾಡೋದು? ನಾನು ಹೇಳಿದೆ, ಒಂದು ವೇಳೆ ಆ ಪರಿಸ್ಥಿತಿ ಇರುತ್ತೆ. ಯಾವುದೋ ಒಂದು ಮನೆಯಲ್ಲಿ ನೋಡಿದೆ ನಾನು, ಅವ್ರು ಇದೇನು, ಅವ್ರು ಯಾವುದೋ ಈಶ್ವರನ ಭಕ್ತರಂತೆ. ಅವ್ರು ಬೆಳಗ್ಗೆ ಎದ್ದು ಯಜಮಾನರು ಏನೋ ಸ್ನಾನ ಮಾಡ್ಕೊಂಡು ಈಶ್ವರನ ಧ್ಯಾನ ಮಾಡ್ತಾರೆ. ಈಕೆ ಕೃಷ್ಣ ಭಕ್ತರು, ಆ ಕೃಷ್ಣನ ಪಕ್ಕಕ್ಕೆ ಹಾಕ್ಬಿಡ್ತಾರೆ ಅವ್ರ ಯಜಮಾನರು. ಇವ್ರು ಮಾಡಬೇಕಾದ್ರೆ ಮತ್ತೆ ಆ ಕೃಷ್ಣ ವಿಗ್ರಹ ಎಲ್ಲ ಅರೇಂಜ್ ಮಾಡ್ಕೋಬೇಕು. ಈ ಥರ ರಾಮಾಯಣಗಳಿರುತ್ತೆ. ಅದಕ್ಕೇನು ಮಾಡಬೇಕು, ಒಂದು ವೇಳೆ ಆ ಪರಿಸ್ಥಿತಿ ಇದ್ದರೆ ಕಾಫಿ ಮಾಡಿ, ಅವರು ಹೆಂಗಸಾದರೂ ಆಗಲಿ ಗಂಡಸಾದರೂ ಆಗಲಿ, ಆ ಪರಿಸ್ಥಿತಿ ಇದ್ದರೆ ಕಾಫಿ ಮಾಡ್ತಾ ಮಾಡ್ತಾ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಬಸ್ ಜಪಾನೂ ಆಯಿತು, ಕಾಫಿನೂ ಆಯಿತು. ಏನು ಯೋಚನೆ ಮಾಡ್ತೀವಿ, ನಿಮ್ಮನ್ನು ಕುರಿತು ಯೋಚನೆ ಮಾಡ್ತಿದ್ದೀನಿ ರೀ, ಕಾಫಿ ಹೇಗೆ ಮಾಡೋದು ಚೆನ್ನಾಗಿರುತ್ತೆ ಅಂತ ನಿಮ್ಮನ್ನು ಕುರಿತು ಯೋಚನೆ ಮಾಡ್ತಿದ್ದೀನಿ ಅನ್ಬೇಕು. ಓಂ ನಮೋ ನಾರಾಯಣಾಯ ಅಂತಿರ್ಬೇಕು. ಸೊ ಯಾವುದೋ ಒಂದು ರೀತಿ ಆಸಕ್ತಿ ಇದ್ದರೆ ನಿಜವಾದ ಸಾಧನೆ ಅನ್ನತಕ್ಕಂಥ ರೀತಿ ಜೀವನ ಪರಿವರ್ತನೆ ಆಗಬೇಕು. ಆದಮೇಲೆ ಈ ಒಂದು ತತ್ವ ಅನ್ನತಕ್ಕಂಥ ಚಿಂತನೆ ಮಾಡಬೇಕು ಗ್ರಂಥಗಳ ಮುಖಾಂತರ. ಅಥವಾ ಟಿ ವಿನಲ್ಲೂ ಹೇಳ್ತಿರ್ತಾರೆ, ಕೇಳಿ ತಪ್ಪೇನಿಲ್ಲ. ಬಟ್ ಟಿ ವಿನಲ್ಲಿ ನಾನು ಭಾಳಷ್ಟು ಕಡೆ ನೋಡಿದ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಆನ್ ಮಾಡಿಬಿಡ್ತಾರೆ, ಆಕೆ ಅಡುಗೆ ಮನೆಗಿರ್ತಾರೆ, ಇವರೆಲ್ಲ ಬಾತ್ರೂಮಲ್ಲಿ ಸ್ನಾನ ಮಾಡ್ತಿರ್ತಾರೆ. ಆ ಸ್ವಾಮಿಗಳು ನನ್ನ ಪ್ರವಚನ ಎಲ್ಲ ಕೇಳ್ತಾರೆ ಅಂತ ಅವ್ರು ಹೇಳ್ತಾರೆ ಇರ್ತಾರೆ. ಟಿ ವಿನಲ್ಲಿ ಕೇಳಬೇಕಾದ್ರೂ ಪುಸ್ತಕ ಇಟ್ಕೊಂಡು ಕೂತ್ಕೋಬೇಕು, ಯಾವ ಶ್ಲೋಕ ಹೇಳಿದ್ರು ಮತ್ತೆ ಅದರ ವ್ಯಾಖ್ಯಾನ ಓದಬೇಕು. ಇಷ್ಟಕ್ಕೆಲ್ಲ ಟೈಮ್ ಇರೋಲ್ಲ, ಹೌದಾ? ಆದ ಕಾರಣ ದಿವಸಕ್ಕೆ 1 ಗಂಟೆ ಆದರೂ ಟೈಮ್ ಮಾಡ್ಕೊಂಡು ಗ್ರಂಥಗಳನ್ನ ಓದಿ ಇಷ್ಟು ಸಾಧನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಮತ್ತು ನಾವು 2ನೇ ಅಧ್ಯಾಯದಲ್ಲಿ ಕೆಲವು 1-2 ಶ್ಲೋಕಗಳ ಮಧ್ಯೆ ಬಿಟ್ಬಿಟ್ಟಿದ್ವಿ, ಅದನ್ನು ನೋಡಿ ಮುಂದಕ್ಕೆ ಹೋಗೋಣ. 29ನೇ ಶ್ಲೋಕ.
ಶ್ರೀಭಗವಾನುವಾಚ. ಎರಡನೇ ಅಧ್ಯಾಯದ 29ನೇ ಶ್ಲೋಕ ನೋಡಿ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಶ್ಚೈನಮನ್ಯೇ ಶೃಣೋತಿ ಶುದ್ಧ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಪುಸ್ತಕಗಳಿದೆ ಅಲ್ವಾ, ಮತ್ತೆ ಯಾಕೆ ಸರಿಯಾಗಿ ಆಗ್ತಿಲ್ಲ? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಶ್ಚೈನಮನ್ಯೇ ಶೃಣೋತಿ ಶುದ್ಧ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಈ ಆತ್ಮಜ್ಞಾನ ಅನ್ನತಕ್ಕಂಥ ಹೇಳಿದ್ರೆ ಕೆಲವರು ಆಶ್ಚರ್ಯವನ್ನು ಪಶ್ಯತಿ, ಹೌದಾ ನಾನೇ ಆನಂದ ಸ್ವರೂಪ, ನನ್ನಲ್ಲಿ ಇದೆ ಆನಂದ ಅಂತ ಏನೋ ಆಶ್ಚರ್ಯ, ಯಾವುದೋ ಹೊಸದಾಗಿ ಹೇಳ್ತಾರೆ ಅಂತ. ಒಂದು ರೀತಿ ಹೊಸದಾಗಿ ಹೇಳ್ತಕ್ಕೆ ನಾನು ದುಃಖಿ ಅಂದ್ಕೊಂಡಿದ್ದೀನಿ, ಇವತ್ತಿಲ್ಲ ನೀನು ಆನಂದ ಸ್ವರೂಪ ಅಂತ. ಅಖಂಡಾನಂದ ಸರಸ್ವತಿ ಅನ್ನತಕ್ಕಂಥ ಮಹಾತ್ಮರು ಅವ್ರಿಗೆ ಬೇಗ ಸಾಯ್ತಾರೆ ಅನ್ನತಕ್ಕಂಥ ಯಾರೋ ಹೇಳ್ತಾರೆ. ಆದಷ್ಟು ಚಿಕ್ಕ ವಯಸ್ಸಲ್ಲೇ ಸಾಯ್ತಾರೆ ಇವರು ಅಂತ ಭವಿಷ್ಯ ಹೇಳಿರ್ತಾರೆ. ಅವ್ರ ತಂದೆ ಸತ್ತೋಗ್ಬಿಟ್ಟಿರ್ತಾರೆ, ತಾತನ ಹತ್ರ ಬೆಳೀತಿರ್ತಾರೆ. ಮಗು ಸುಮ್ಮನೆ ಕೂತ್ಕೊಮ್ಮ, ಓಡಾಡಬಾರ್ದು, ಸುಮ್ಮನೆ ಕೊಡ್ಬೇಕು. ಅವ್ರ ತಾತನ ಹತ್ರ ಬೆಳೀತಿರ್ತಾರೆ. ಯಾವಾಗ ಏನು ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಡ್ತಾನೆ ಇರ್ತಾರೋ ಅವ್ರ ತಾತನಿಗೆ ಏನಾಗುತ್ತೆ, ಮಗ ಆಗಲಿ ಸತ್ತೋಗಿದ್ದಾನೆ, ಇನ್ನು ಮೊಮ್ಮಗನೂ ಹೋಗ್ಬಿಟ್ರೆ ನಮ್ಮ ವಂಶ ನಿಂತೋಗ್ಬಿಡುತ್ತೆ. ಅದು ಯಾಕೆ ಬೆಳಿಬೇಕೋ ವಂಶ ನನಗಂತೂ ಗೊತ್ತಿಲ್ಲ. ನಮ್ಮಪ್ಪ ಓಡಾಡ್ತಿದ್ದ, ಅಲ್ಲ ನಮ್ಮ ತಾತ ಓಡಾಡ್ತಿದ್ದ. ನಮ್ಮ ತಾತ ನಮ್ಮ ತಂದೆನ ಬಿಟ್ಟೋದ ಅದಕ್ಕೆ ಓಡಾಡೋಕ್ಕೆ, ನಾನು ನನ್ನ ಮಗನ ಬಿಟ್ಟು ಹೋಗ್ತೀನಿ ಅದಕ್ಕೆ ಓಡಾಡೋಕ್ಕೆ. ಯಾಕೆ ಬೆಳೀತೀವಿ ವಂಶ? ಯಾವಾಗ ಸ್ಟಾಪ್ ಅದು ಅದೇ ಒಳ್ಳೆಯದು, ಗೋಳಾಟ ಇರಲ್ಲ. ನಾವು ಆನಂದವಾಗಿ ಜೀವನ ಮಾಡತಕ್ಕಂಥ ಕಲ್ತಿರಬೇಕು, ಮಕ್ಕಳು ಅದೇ ವಿದ್ಯೆಯನ್ನು ಕಲಿಸ್ಬೇಕು, ಯಾವ ರೀತಿ ಆನಂದವಾಗಿರ್ಬೋದು ಅಂತ. ಆವಾಗ ವಂಶ ಬೆಳೆದರೂ ಪರವಾಗಿಲ್ಲ. ಈಗ ಗೋಳಾಡಲಿಕ್ಕೆ ಯಾಕೆ ಬೆಳಿಬೇಕು ವಂಶ? ಅದು ಅವ್ರ ತಾತ ಯೋಚನೆ ಮಾಡ್ತಾರೆ, ವಂಶ ನಿಂತೋಗ್ಬಿಡುತ್ತೆ, ಆದಷ್ಟು ಬೇಗ ಮದುವೆ ಮಾಡಬೇಕು ಇವನಿಗೆ ಅಂತ. ಸರಿ, ಭಾಳ ಬೇಗ ಮದುವೆ ವ್ಯವಸ್ಥೆ ಮಾಡ್ತಾರೆ. ಅವ್ರಿಗೊಂದು ಸಂದೇಹ ಬರುತ್ತೆ, ನಮ್ಮ ತಾತ ಯಾಕೆ ಇಷ್ಟು ಬೇಗ ಮದುವೆ ಮಾಡ್ತಾರೆ ಅಂತ. ಯಾರೋ ಹೇಳ್ತಾರೆ, ನೀನು ಭಾಳ ಬೇಗ ಸಾಯ್ತಿ ಅಂತಪ್ಪ, ಚಿಕ್ಕ ವಯಸ್ಸಲ್ಲೇ ಸಾವು ಬರುತ್ತೆ ನಿಮಗೆ, ಅದಕ್ಕೆ ಮದುವೆ ಮಾಡ್ತೀರಿ ಅಂತ. ಹಾಗೆ ಮೇಲೆ ಸಾವು ತಪ್ಪಿಸ್ಕೋಬೇಕು, ಯಾಕೆ ಬೇಗ ಸಾಯಬೇಕು, ನಿಧಾನಕ್ಕೆ ಸಾಯೋಣ ಅಂತ ನಮ್ಮ ಹುಡುಗ. ಮದುವೆ ಆಗುತ್ತೆ, ಹೆಂಡತಿ ಜೊತೆ ಜೀವನನೇ ಮಾಡೋಲ್ಲ, ಹೊರಟುಬಿಡ್ತಾರೆ. ಸಾವನ್ನು ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ವಿಚಾರ ಮಾಡ್ತಾ ಹೋಗ್ತಾರೆ. ಯಾರ್ಯಾರು ಮಹಾತ್ಮತಿಗಳು ಎಲ್ಲರತ್ತೂ ಕೇಳ್ಕೊಂಡು ಹೋಗ್ತಾರೆ. ಅವರು ಇಲ್ಲಪ್ಪ ಸಾವು ಪ್ರತಿಯೊಬ್ಬರಿಗೂ ಬರುತ್ತೆ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತಲೇ ಹೇಳ್ತಿರ್ತಾರೆ. ಯಾರೋ ಒಬ್ಬರು ನಿಂಗೆ ಸಾವೇ ಇಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ಬಂತು, ಸಾವೇ ಇಲ್ಲ ನಿಮಗೆ, ತಪ್ಪು. ಹೌದಾ, ಆಶ್ಚರ್ಯ. ಅದೇ ರೀತಿ ನೀನೇ ಆನಂದ ಸ್ವರೂಪ ಅಂದರೆ ಭಾಳಷ್ಟು ಆಶ್ಚರ್ಯವಾಗಿ ಹೇಳ್ತೀವಿ. ಹೌದಾ, ಆನಂದ ನನ್ನಲ್ಲೇ ಇದೆಯಾ? ಅಯ್ಯಯ್ಯೋ, ಇಷ್ಟು ದಿವಸ ಒದ್ದಾಡುತ್ತೆ ನಾನು. ಆಶ್ಚರ್ಯವನ್ನು ಪಶ್ಯತಿ ಕಷ್ಟಿದೆಯೇನೋ. ಇನ್ನು ಕೆಲವು ಹೇಳ್ತಕ್ಕಂಥವ್ರು ಭಾಳ ಆಶ್ಚರ್ಯವಾಗಿ ಹೊಸ ವಿಚಾರ ಹೇಳಿದಂತೆ ಹೇಳ್ತಾರೆ, ಹೌದಾ? ಆದರೆ ಹೇಳಿ ಕೇಳಿದ್ರು ಶುದ್ಧ್ವಾಪ್ಯನ ವೇದನ ಕೈವತ್ತ ಯಾರೂ ಅರ್ಥ ಮಾಡಿಕೊಳ್ಳಲ್ಲ. ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅಂದರೆ ಯಾವ ರೀತಿ ಬೇರೆ ವಿಷಯಗಳನ್ನು ಹಿಂದಿನಿಂದ ನೋಡಿ, ಮನಸ್ಸು ಬುದ್ಧಿಯಿಂದ ನೋಡಿ ಇಂಥ ವಸ್ತು ಅಂತ ಅರ್ಥ ಮಾಡ್ಕೊಳ್ತೀವೋ ಆ ರೀತಿ ವಿಷೀಕರಿಸಿ ಪರಮಾತ್ಮ ಸ್ವರೂಪನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಿಂದಿನಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಮನಸ್ಸು ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮತ್ತು ಏನು ಮಾಡ್ತೀವಿ? ಯಾವ ರೀತಿ ಅರ್ಥ ಆಗುತ್ತೆ ಅಂದರೆ ಬುದ್ಧಿಗೆ ಸಾಕ್ಷಿಯಾಗಿ ಅರ್ಥ ಆಗುತ್ತೆ. ಬುದ್ಧಿಗೆ ಸಾಕ್ಷಿಯಾಗಿ ಅಂದರೆ ನೋಡಿ, ನನ್ನ ಕೈನಲ್ಲಿ ಕನ್ನಡ ಡಬ್ಬಿ ಇದೆಯೋ ಇಲ್ಲ, ಏನಂತೀರ? ಇದೆ. ಗುಲಾಬಿ ಹೂ ಇದೆಯೋ ಇಲ್ಲ. ಈಗ ಕನ್ನಡ ಡಬ್ಬಿ ಇದೆಯೋ ಇಲ್ಲೋ ಅಂತ ಕೇಳಿದಾಗ ಕೈಯಲ್ಲಿ ನೋಡಿದ್ರೆ ಆ ವಸ್ತು ಸಿಕ್ತು ಇದೆ ಅಂದರೆ. ಗುಲಾಬಿ ಹೂವು ಅಂದಾಗ ಇಷ್ಟು ಮುಂಚೆ ಗುಲಾಬಿ ಹೂವು ನೋಡಿದಂಥ ಅನುಭವ ಇತ್ತು,
ಆ ಅನುಭವದಿಂದ ಮನಸ್ಸಿನಲ್ಲಿ ಆಕಾರ ಎತ್ಕೊಳ್ತು, ಗುಲಾಬಿ ಹೂವಿನ ಆಕಾರ ಬಂತು. ಆ ಆಕಾರದಿಂದ ಕೈ ನೋಡಿದ್ರೆ ಇಲ್ಲ, ಹೌದಾ? ಅದಕ್ಕೋಸ್ಕರ ಇಲ್ಲ ಅಂತ ಹೇಳ್ತೀವಿ. ಈಗ ಮನಸ್ಸಿನಲ್ಲಿ ಕನ್ನಡದ ಡಬ್ಬಿ ಇದೆ, ಗುಲಾಬಿ ಹೂವು ಇಲ್ಲ ಅನ್ನತಕ್ಕಂಥ ಎರಡು ಇದೇ ಇಲ್ಲ ಅನ್ನೋ ಎರಡು ವೃತ್ತಿಯನ್ನು ತಿಳ್ಕೊಳ್ಳತಕ್ಕಂಥದ್ದು ಅದು ಇದೆಯೋ ಇಲ್ಲ? ಹಾಂ, ಮನಸ್ಸಿನಲ್ಲಿ ಯಾವ ವೃತ್ತಿನೂ ಇಲ್ಲ, ಅದು ನೀವು ಇದ್ದೀರ, ಹೌದಾ? ಸೊ ಎಲ್ಲ ವೃತ್ತಿಗಳು ಸಾಕ್ಷಿ ಆಗಿರತಕ್ಕಂಥ ಸ್ವರೂಪ ಅದು ಇದೆ. ಅಂದರೆ ಬುದ್ಧಿಗೆ ಸಾಕ್ಷಿಯಾಗಿ ತಿಳ್ಕೋಬೋದೇ ಹೊರತು ಬುದ್ಧಿಗೆ ವಿಷಯ ಮಾಡಿ ಹೀರೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಅದ್ರ ಜೊತೆ ಬ್ರಹ್ಮದ ಕಾಯಿ ಆ ರೀತಿ ತಿಳ್ಕೊಳ್ಳೋಕ್ಕಾಗಲ್ಲ. ಬುದ್ಧಿಗೆ ಸಾಕ್ಷಿಯಾಗಿ ತಿಳ್ಕೋಬೇಕು ಅನ್ನತಕ್ಕಂಥ ಅಭಿಪ್ರಾಯ. ಮತ್ತು ಇನ್ನೊಂದು ಅರ್ಥವನ್ನು ಕೊಡ್ತಾರೆ, ಏನಪ್ಪ ಅಂದರೆ ಶ್ರವಣ ಮಾಡೋಕ್ಕೆ, ಇದನ್ನು ಕೇಳೋಕ್ಕೆ ಸಿಗತಕ್ಕಂಥವ್ರು ಆಶ್ಚರ್ಯ. ಯಾಕೆ ಇದರಲ್ಲಿ ಭೌತಿಕವಾಗಿ ಏನು ಲಾಭ ಬರೋಲ್ಲ. ನಾವೇನನ್ನು ಮಾಡಬೇಕಂದ್ರೆ ದುಡ್ಡು ಜಾಸ್ತಿ ಆಗಬೇಕು, ಬಿಲ್ಡಿಂಗ್ ಜಾಸ್ತಿ ಆಗಬೇಕು, ಏನೋ ಒಂದು ಜಾಸ್ತಿ ಆಗಬೇಕು. ಇದರಲ್ಲಿ ಏನೂ ಜಾಸ್ತಿ ಆಗೋಲ್ಲ. ಅದಕ್ಕೋಸ್ಕರ ಜನಗಳಿಗೆ ಆಸಕ್ತಿ ಬರುತ್ತೆ ಅಷ್ಟೇ. ಬಟ್ ಆಸಕ್ತಿ ಬಂದಿದೆ ಅಂದರೆ ಆಶ್ಚರ್ಯ. ಶ್ರವಣ ಮಾಡತಕ್ಕಂಥವ್ರು ಈ ದೊಡ್ಡಬಳ್ಳಾಪುರದಲ್ಲಿ ಜನ ಬರ್ತಾರೆ, ನಿಜವಾಗ್ಲೂ ಆಶ್ಚರ್ಯ ಇದೆ. ಕಷ್ಟ ಆಸಕ್ತಿ ಬರೋದು ಒಂದು. ಮತ್ತು ಹೇಳತಕ್ಕಂಥವ್ರು ಇದೇ ನಿನ್ನ ಸ್ವರೂಪ ಅಂತ ನಿತ್ಯ ಅನುಭವ ಅಂತವನ್ನು ಬಿಡಿಸಿ ಹೇಳತಕ್ಕಂಥವ್ರು ಸಿಗೋದು ಕಷ್ಟ. ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ? ಬ್ರಹ್ಮ ಅಂದ್ರೇನು? ಬ್ರಹ್ಮ ಅಂದರೆ ಆತ್ಮಸ್ವರೂಪ, ಆತ್ಮಸ್ವರೂಪ ಅಂದ್ರೇನು? ಸಚ್ಚಿದಾನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಅಂದ್ರೇನು? ಸ್ವಸ್ವರೂಪ, ಸ್ವಸ್ವರೂಪ ಅಂದ್ರೇನು ತಾನೇ? ಈ ಥರ ಶಬ್ದಗಳು ಬಳಸ್ಕೊಂಡು ಹೋಗ್ತಾರೆ. ವಸ್ತು ನಿರೂಪಣೆ ಆಗತಕ್ಕಂಥದ್ದು ಯಾರನ್ನು ಸಿಕ್ಕಿದ್ದಾರೆ ಅಂದರೆ ಆಶ್ಚರ್ಯ. ಯಾಕೆಂದರೆ ಭಾಳಷ್ಟು ಜನ ಇದರಲ್ಲಿ ಆಸಕ್ತಿ ಇರತಕ್ಕಂಥವ್ರು ಸಿಗೋಲ್ಲ, ಕೇಳತಕ್ಕಂಥವ್ರು ಸಿಗೋಲ್ಲ. ಮುಂದಿನ ಒಂದು ಶ್ಲೋಕವನ್ನು ನೋಡಿ, 30ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ದೇಹಿ ನಿತ್ಯಮವಧ್ಯೋಯಂ ದೇಹಿ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ಅತ್ವಂ ಶೋಚಿತುಮರ್ಹಸಿ ದೇಹಿ ನಿತ್ಯಮವಧ್ಯೋಯಂ ದೇಹಿ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ಅತ್ವಂ ಶೋಚಿತುಮರ್ಹಸಿ. ದೇಹಿ ಸಾಮಾನ್ಯ ನಾವೇನು ಅಂದ್ಕೊಂಡಿದ್ದೀವಿ, ನಮ್ಮ ಸ್ವರೂಪ ದೇಹ ಮಾತ್ರವೇ ಅಂತ. ಅಲ್ಲ, ದೇಹಿ ದೇಹದೊಳಗಡೆ ದೇಹಿ ಬೇರೆ ಒಬ್ಬರಿದ್ದಾರೆ. ಅದಕ್ಕೆ ನೋಡಿ, ಯಾರನ್ನ ಸತ್ತಾಗ ಸ್ವಲ್ಪ ಆ ಸಮಯದಲ್ಲಿ ನಾವು ಯೋಚನೆ ಮಾಡೋದಕ್ಕೆ ಅರ್ಥ ಆಗ್ಬಿಡುತ್ತೆ. ನಾವು ಯೋಚನೆ ಮಾಡೋಕ್ಕಲ್ಲ, ಏನೋ ಅವ್ರು ಹೇಳ್ತಾರೆ ಅಂತ ನಾವು ಹೇಳ್ತೀವಿ, ಏನೋ ಈಗ ಹೋದರು ಅಂತಾರೆ. ಈ ಯಾವುದನ್ನು ನೋಡಿ ನಮ್ಮವರು ಅಂದ್ಕೊಂಡಿದ್ರು ಅದಲ್ಲೇ ಈಗ ಇಲ್ಲ. ಮತ್ತು ಇನ್ಯಾರು ಹೋದರು? ಯಾವುದನ್ನು ನೋಡಿ ನಮ್ಮವರು ಅಂತ ಗುರ್ತಿದ್ರು ಅದಲ್ಲೇ ಇದೆ. ಮತ್ತೇನು ಹೋದರು ಅಂತೀರ? ಇಲ್ಲಿ ಹೋಗ್ಬಿಟ್ರು ಅಂದೇನಾಯಿತು? ಶರೀರವನ್ನು ಖಾಲಿ ಮಾಡಿ ಯಾರೋ ಹೊರಟೋದು. ಆ ದೇಹಿ ಅನ್ನತಕ್ಕಂಥವ್ರು ಏನಾಗುತ್ತೆ? ಶರೀರ ಅನ್ನತಕ್ಕಂಥ ಇಲ್ಲೇ ನಾಶ ಆಗುತ್ತೆ. ಆ ಶರೀರದೊಳಗಡೆ ಇರತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅದರೊಳಗೆ ಇರತಕ್ಕಂಥ ಸಂಸ್ಕಾರ ಸೂಕ್ಷ್ಮ ಶರೀರ ಅಂತಾರೆ. ಅದು ಈ ಖಾಲಿ ಮಾಡಿ ಮತ್ತೊಂದು ಶರೀರಕ್ಕೆ ಹೋಗುತ್ತೆ. ಇವೆರಡಕ್ಕೂ ಆಧಾರವಾಗಿರತಕ್ಕಂಥ ಸ್ವರೂಪ ಮತ್ತೆ ಏನೂ ಆಗಲ್ಲ ಅದಕ್ಕೆ. ಆದ ಕಾರಣ ಶರೀರ ಅನ್ನತಕ್ಕಂಥ ನಾಶ ಆದಾಗ್ಯೂ ಶರೀರ ಅನ್ನತಕ್ಕನು ನಿತ್ಯಂ ಅವಧ್ಯೋಯಂ. ಅದನ್ನು ಏನು ಮಾಡೋದು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರ ಶರೀರದಲ್ಲಿ ಸರ್ವಸ್ಯ ದೇಹೇ, ಪ್ರತಿಯೊಬ್ಬರ ಶರೀರದಲ್ಲಿರ್ತಕ್ಕಂಥದ್ದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅದು ಯಾವ ಭೇದ ಇದ್ದೀರ, ಹೆಂಗಸರು ಗಂಡಸರು ಯಾವ ಭೇದನೂ ಇದ್ದೀರ, ಪ್ರತಿಯೊಂದು ಶರೀರದಲ್ಲಿರ್ತಕ್ಕಂಥ ಸ್ವರೂಪ ಏನಿದೆಯೋ ಅದು ಅಮೃತ ಸ್ವರೂಪ, ಸಾವಿಗೀಡಾಗತಕ್ಕಂಥದ್ದು ಅಲ್ಲ. ಆದ ಕಾರಣ ತಸ್ಮಾತ್ ಸರ್ವಾಣಿ ಭೂತಾನಿ. ಸರ್ವಾಣಿ ಭೂತಾನಿ ಅಂದರೆ ನಮ್ಗೆ ಬೇರೆ ಜೀವನ ಯೋಚನೆ ಇಲ್ಲ ಅಂತ ಇಟ್ಕೊಳ್ಳಿ. ಈ ನಮ್ಮವರು ಅಂತ ಯಾರಿದ್ದಾರೋ
ಅದರಲ್ಲೂ ನಮ್ಮವರು ಅನ್ನೋದ್ರಲ್ಲೂ ಇವಾಗ 3 ಜನ ವಾರ್ಗಿತ್ತರಿದ್ದಾರೆ ಅಂತ ಇಟ್ಕೊಳ್ಳಿ, ವಾರ್ಗಿತ್ತ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಅವ್ರ ಮಕ್ಕಳನ್ನೆಲ್ಲ ಕೂಡಿಸ್ಬಿಟ್ಟು ಹಾಕ್ಬೇಕು. ತನ್ನ ಮಗಳಿಗೆ ಹಾಕಬೇಕಾದ್ರೆ ಕೈ ದೊಡ್ಡದಾಗುತ್ತೆ. ಇನ್ನು ಬೇರೆಯವ್ರಿಗೆ ಹಾಕ್ಬೇಕಾದ್ರೆ, ಬೇರೆ ಮಕ್ಕಳಿಗೆ ಹಾಕ್ಬೇಕಾದ್ರೆ ತಿನ್ನು ನೀನು ಬಿಸಾಡ್ಬಿಡ್ತೀಯ ಆಮೇಲೆ ಹಾಕ್ತೀನಿ ಅಂತಾರೆ. ಯಾಕೆ? ನಂದು ಅಂದರೆ ಅಷ್ಟು ಪರಿಚಯ ಮಾಡ್ಕೊಂಡು ಹೊಟ್ಟಿರ್ತೀವಿ, ಹೌದಾ? ಮದುವೆ ಮುಂಚೆ ನನ್ನವರು ಅಂದ್ರೆ ಯಾರು? ಅಪ್ಪ, ಅಮ್ಮ, ತಂಗಿ, ಅಕ್ಕ ಇವರೆಲ್ಲ ನನ್ನವರು. ಮದುವೆ ಆದಮೇಲೆ ನನ್ನವರು ಅಂದ್ರೆ ಯಾರು? ನಾನು, ನನ್ನ ಮಿಸಸ್, ಮತ್ತು ನಮಗೊಂದು ಹೆಣ್ಣು ಒಂದು ಗಂಡು, ಇಷ್ಟೇ ನಮ್ಮದು. ಕನಿಷ್ಠ ಪಕ್ಷ ಅದಾಗಲ್ಲ. ಅವರಲ್ಲೂ ಯಾರು ಸಾಯ್ತಾರೆ ಅನ್ನತಕ್ಕಂಥ ಭಯ ಬೇಡ. ಯಾಕೆ? ಆ ದೇಹಿ ಎನ್ನತಕ್ಕಂಥದ್ದು ಪರಮಾತ್ಮ ಸ್ವರೂಪ ಎಲ್ಲರಲ್ಲೂ ಇರತಕ್ಕಂಥದ್ದು, ಅದು ಸಾವಿಗೀಡಾಗಲ್ಲ. ಒಂದು ವೇಳೆ ಶರೀರ ಅನ್ನತಕ್ಕಂಥ ಸಾಯಬಹುದು, ಅದೇ ಅದು ಸಾಯತಕ್ಕಂಥದ್ದಲ್ಲ. ಬಟ್ಟೆನ ತೆಗೆದುಹಾಕ್ಬೋದು ನಾವು, ಬಟ್ಟೆ ಬದಲಾಯಿಸಿ ನಾವೇ ನಾಶ ಆಗ್ತೀವೋ? ಇಲ್ಲ. ಅದೇ ರೀತಿ ಶರೀರ ಅನ್ನತಕ್ಕಂಥ ಬದಲಾಯಿಸ್ತಿರ್ತೀವಿ ಅಂದ್ಬಿಟ್ಟು ಯಾರಿಗೂ ಮೃತ್ಯು ಅನ್ನತಕ್ಕಂಥದ್ದು ಯಾರಿಗೂ ಇಲ್ಲ ಅನ್ನತಕ್ಕಂಥ ಉದ್ದೇಶ ಮಾಡಿ ಮುಂದಕ್ಕೆ ಅದು ಸ್ವಧರ್ಮಪಿ ಚಾವೇಕ್ಷ ಅನ್ನತಕ್ಕ ನಾವು ನೋಡಿದ್ವಿ. ಮತ್ತು 39ನೇ ಶ್ಲೋಕದಲ್ಲಿ ಕರ್ಮಯೋಗ ಸಾಧನೆಯನ್ನು ಪ್ರಾರಂಭ ಮಾಡಿ ಅದನ್ನು ಉಪದೇಶ ಮಾಡೋದು. 40ನೇ ಶ್ಲೋಕ ನೋಡಿ. ಶ್ರೀ ಭಾಗ 2ನೇ ಅಧ್ಯಾಯದ 40ನೇ ಶ್ಲೋಕ. ಶ್ರೀ ಭಗವಾನುವಾಚ ನೇಹಾ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹಾ ವಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನ ಇಹ ಮೋಕ್ಷ ಮಾರ್ಗೆ ಅಂದರೆ ಕರ್ಮಯೋಗೆ. ಈ ಕರ್ಮಯೋಗ ಯೋಗ ಬುದ್ಧಿಯಿಂದ ಜೀವನ ಮಾಡತಕ್ಕಂಥದ್ರಲ್ಲಿ ಅಭಿಕ್ರಮನಾಶ ಅಂದರೆ ಅಭಿಕ್ರಮ ಪ್ರಾರಂಭ, ತರ್ಶನಾಶ. ಏನೋ ಪ್ರಾರಂಭ ಮಾಡಿದ್ವಿ, ಅದು ಫಲ ಕೊಟ್ಟಿಲ್ಲ, ನಾಶ ಆಯಿತು. ಸಾಮಾನ್ಯ ನಾವು ನೋಡ್ತೀವಿ, ಇಲ್ಲಿ ದೃಷ್ಟಾಂತನೂ ಕೊಡ್ತಾರೆ. ಕೃಷ್ಯಾದೇಹಿ, ಈಗ ರೈತ ಫಲವನ್ನು ಉತ್ತು ಬಿತ್ತು ಮಾಡ್ತಾನೆ, ಹೌದಾ? ಕಾಲಕ್ಕೆ ಸರಿಯಾಗಿ ಮಳೆನೂ ಬರುತ್ತೆ, ಚೆನ್ನಾಗಿ ಬಂದಿರುತ್ತೆ, ಫಸಲು ಚೆನ್ನಾಗಿ ಬಂದಿದೆ. ಸರಿ ಆಯಿತು, ನಾಳೆ ಕಟಾವು ಮಾಡಿ ಮನೆಗೆ ಹಾಕ್ಕೊಳ್ಳೋಣ ಅಂದ್ಕೊಳ್ತಾನೆ. ಇವತ್ತು ರಾತ್ರಿಗೇ ಜೋರ ಮಳೆ ಬಂದು ಬಿದ್ದೋಗುತ್ತೆ. ಇಲ್ಲ ಅಂದರೆ ಈಗಿನ ಕಾಲಕ್ಕೆ ಜೋರ ಮಳೆ ಬಂದು ಬಿದ್ದೋಗಿ ಸ್ವಲ್ಪ ಕಮ್ಮಿ. ಮತ್ತೇನಾಗುತ್ತೆ ಅಂದರೆ ನ್ಯಾಚುರಲ್ ಬಂದು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಕೇಳೋರಿಲ್ಲ ಈ ದೇಶದಲ್ಲಿ. ಬಂದರು ಎಲ್ಲ ಕತ್ತರಿಸ್ಕೊಂಡು ಹೋಗ್ಬೋದು. ಅದೇನಾಯಿತು? ಪ್ರಾರಂಭ ಮಾಡಿದಂಥದ್ದು ಫಲ ಕೊಡದಿರೋ ಹೋಯಿತು. ಅದೇ ರೀತಿ ಸ್ವಾಮೀಜಿ ಕರ್ಮ ಯೋಗ ಬುದ್ಧಿಯನ್ನು ನಾವು ಮಾಡ್ತೀವಿ, ಏನನ್ನ ಫಲವಲ್ಲಿ ಮನಸ್ಸಮಾಧಾನ ಇಟ್ಕೊಂಡು ಮಾಡ್ತೀವಿ. ಇದು ನಿಜವಾಗ ನಮಗೆ ಅಂತಃಕರಣ ಶುದ್ಧಿ ಕೊಟ್ಟು ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಗ್ಯಾರಂಟಿ ಏನು? ಮತ್ತೆ ಈ ನಾವು ಮಾಡಿದ ಪ್ರಾರಂಭ ಫಲ ಕೊಡದಿರೋ ನಾಶ ಆಗೋದು ನೋಡ್ತಿದ್ದೀವಿ ನಾವು. ಆ ರೀತಿ ಈ ಸಾಧನೆ ನಾಶ ಆಗಿಬಿಟ್ರೆ ಅವಿಕ್ರಮ ನಾಶ ಅನ್ನತಕ್ಕಂಥ ಇಲ್ಲಿ ಮೋಕ್ಷ ಮಾರ್ಗದಲ್ಲಿ ಇಲ್ಲ. ನೀವೆಷ್ಟು ಮಾತ್ರ ಸಾಧನೆ ಮಾಡ್ತೀರೋ ಅಷ್ಟು ಫಲ ಕೊಟ್ಟೆ ಕೊಡುತ್ತೆ. ಇದು ಒಂದು. ಮತ್ತು ಪ್ರತ್ಯವಾಯೋ ನ ವಿದ್ಯತೆ. ಪ್ರತ್ಯವಾಯ ದೋಷ ಅಂದರೆ ಡಾಕ್ಟರ್ ಹತ್ರ ಹೋದ್ವಿ, ಅವರೇನೋ ಒಂದು ಇಂಜೆಕ್ಷನ್ ಕೊಟ್ಟರು, ಯಾವ ಕಾಯಿಲೆ ಇತ್ತು ಅದೇನು ಮೇಲಾಗಲಿಲ್ಲ, ಮತ್ತು ಅಲರ್ಜಿ ಆಗಿಬಿಟ್ಟು. ಆವಾಗ ಈಗಿನ ಕಾಲಕ್ಕೆ ಜವಾಬ್ದಾರಿನೇ ಇಲ್ಲ ಬಿಡಿ, ಸಾರಿ ಟೆಸ್ಟ್ ಡೋಸ್ ಕೊಡಬೇಕಾಗಿತ್ತು, ನಾನು ಸರಿ ಹೋಗುತ್ತೆ ಅಂತ ಹಾಕ್ಬಿಟ್ಟೆ ಅಂದರೆ ಪ್ರಾಣನ ಹೋಗಿದ್ದರೆ ಆವಾಗ ಅವ್ರಿಗೇನು ಅನಿಸಲ್ಲ. ಬಿಲ್ ಕಟ್ಟಿಸ್ಕೊಳ್ತಾರೆ, ಹಣ ಕೊಡ್ತಾರೆ ಅಷ್ಟೇ. ಪ್ರತ್ಯವಾಯ ದೋಷ ಅದು. ಯಾವುದೋ ಒಂದು ದೋಷ ಕಾಯಿಲೆಗೋಸ್ಕರ ಔಷಧಿ ತಗೊಂಡ್ವಿ, ಅದು ಔಷಧಿ ಕಾಯಿಲೆ ಮೇಲಾಗಲಿಲ್ಲ, ಬೇರೆ ವಿಪರೀತ ಮಾಡಿಬಿಡ್ತು. ಅದೇ ರೀತಿ ಕರ್ಮಯೋಗ ಸಾಧನೆ ಅನ್ನತಕ್ಕಂಥದ್ದು
ನಮಗೆ ಮೋಕ್ಷನೂ ತಂದುಕೊಡಲಿಲ್ಲ, ಅಂತಃಕರಣ ಶುದ್ಧಿನೂ ಮಾಡಲಿಲ್ಲ, ಇನ್ನೇನು ವಿಪರೀತ ಮಾಡಿಬಿಡುತ್ತೆ. ಆ ರೀತಿ ಈ ಇದರಲ್ಲಿ ಅವಿಕ್ರಮ ನಾಶ ಅನ್ನತಕ್ಕಂದಿಲ್ಲ, ಪ್ರತ್ಯಯ ದೋಷ ಅನ್ನತಕ್ಕಂದಿಲ್ಲ. ಮತ್ತೇನು ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ, ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ. ಇದನ್ನು ಸ್ವಲ್ಪ ನೀನು ಅನುಷ್ಠಾನಕ್ಕೆ ತೊಗೊಂಡ್ರೆ ಸಾಕು. ಅನುಷ್ಠಾನ ತೊಗೊಂಬಂದ ಸಮಯದಲ್ಲಿ ಮನಸ್ಸು ಸಮಾಧಾನ ಆಗುತ್ತೆ. ಈಗ ನೋಡಿ, ನಾನು ಮಾಡ್ತೀನಿ, ಈ ಮನೆಗೆ ಯಾರೂ ಹಚ್ಕೊಳ್ಳಲ್ಲ, ನನಗೆ ಬಿದ್ದಿದೆ ಅಂತ ಗೋಳಾಡ್ತಾ ಇದೆ ಈ ಮನಸ್ಸು. ಗಂಡೆ ಸಾಲಿ ಹಂಗೆ ಸಾಲಿ ಗೋಳಾಡ್ತಿರ್ತಾರೆ, ಹೌದಾ? ಪರಮಾತ್ಮ ಮಾಡಿಸ್ತಾನೆ, ನಡ್ಕೊಂಡು ಹೋಗ್ತಿದೆ, ಇದರಲ್ಲಿ ನಾನು ಮಾಡೋದೇನು ಅಂತ ಬಂದುಬಿಟ್ರೆ ಮನಸ್ಸು ಸಮಾಧಾನ ಹೊಡೆಯುತ್ತೆ. ಬಸ್ ಸ್ವಲ್ಪ ಅಭ್ಯಾಸ ಧರ್ಮಸ್ಯ, ಅಷ್ಟೆಲ್ಲ ಸಮಾಧಾನ ಆದಂಥ ಮನಸ್ಸು ಬಂದು ಈ ರೀತಿ ಶಾಸ್ತ್ರ ಶ್ರವಣ ಮಾಡಿ ತ್ರಾಯತೆ ಮಹತ್ವ ಭಯ, ಮಹತ್ತರವಾದ ಭಯದಿಂದ ರಕ್ಷಣೆ ಮಾಡುತ್ತೆ. ಯಾವುದಪ್ಪ ಮಹತ್ತರವಾದಂಥ ಭಯ? ಸಂಸಾರ ಭಯ. ಸಂಸಾರ ಭಯದಿಂದ ಗಂಡನ ಭಯ, ಹೆಂಡತಿ ಭಯ ಅಂತಲ್ಲ. ಮತ್ತು ಸಂಸಾರ ಭಯ ಅಂದರೆ ಜನ್ಮ ಮರಣಾದಿ ಲಕ್ಷಣ. ಸಂಸಾರ ಭಯ, ಜನ್ಮ ಮರಣ, ಈ ಮಧ್ಯದಲ್ಲಿ ದುಃಖೀ ಅಂತ ಜೀವನ ಮಾಡ್ತಿರ್ತೀವಿ. ಸುಖ ಕರ್ನಾಟಕ ಮತ್ತು ದುಃಖಿ ಅಂತ ಬರುತ್ತೆ. ಈ ಹುಟ್ಟು ಸಾವು ಅನ್ನತಕ್ಕಂಥದ್ದು, ಈ ದುಃಖಿ ಅನ್ನತಕ್ಕಂಥ ಅಭಿಪ್ರಾಯವೇ ಇಲ್ದಿರ ಆನಂದ ನಿಲ್ಲಿಸ್ಬಿಡುತ್ತೆ. ಹುಟ್ಟು ಇಲ್ಲ, ಸಾಯೋದು ಇಲ್ಲ. ದುಃಖ ಅನ್ನತಕ್ಕಂಥದ್ದು ಸಾಧ್ಯವೇ ಇಲ್ಲ. ಯಾವ ರೀತಿ ಸೂರ್ಯನಲ್ಲಿ ಕತ್ಲು ಅನ್ನತಕ್ಕಂಥ ಸಾಧ್ಯವಿಲ್ವೋ, ಸಾಧ್ಯನ ಸೂರ್ಯನಲ್ಲಿ ಕತ್ಲು ಅನ್ನೋದು. ಸೂರ್ಯ ಒಂದ್ಸಲ ಬ್ರಹ್ಮದೇವರ ಹತ್ರ, ಅಯ್ಯೋ ರಾತ್ರಿ ರಾಣಿ ಬ್ರಹ್ಮದೇವರ ಹತ್ರ ಕಂಪ್ಲೇಂಟ್ ಮಾಡ್ತಾಳಂತೆ, ಈ ಸೂರ್ಯನ ನಿನ್ನಿಂದೇ ಸುತ್ತಾನೆ, ನೀವೊಂದ್ಸಲ ಬುದ್ಧಿ ಹೇಳಿ ಅವನಿಗೆ ಅಂತ. ಬ್ರಹ್ಮದೇವರು ಕರೆದು, ಅಪ್ಪ ಆಕೆ ಸುದ್ದಿಗೆ ಯಾಕೆ ಹೋಗ್ತೀಯ, ನಿನ್ನ ಪಾಡು ನೀನಿರು, ಆಕೆ ಹಿಂದೆ ಹೋಗ್ಬೇಡ ಅಂತ. ನೋಡಿ, ಆಕೆ ಹೇಳೋದು ನಿಜ ಆದರೆ ನನ್ನ ಎದುರುಗಡೆ ಬಂದು ಹೇಳೋದು, ನನ್ನ ಎದುರಿನಲ್ಲಿ ಬಂದು ಹೇಳೋದು ನಾನು ಒಪ್ಕೊಳ್ತೀನಿ, ಆಯಿತು ನಾನು ಕರೆಸ್ತೀನಿ ಇರು ಅಂತ ಬ್ರಹ್ಮದೇವರು ಪ್ರಯತ್ನ ಮಾಡ್ತೀನಂತೆ. ಸೂರ್ಯನು ರಾತ್ರಿ ರಾಣಿ ಅಂದರೆ ಕತ್ತಲನ್ನು ಇವರಿಬ್ಬರನ್ನು ಒಟ್ಟಿಗೆ ಸೇರಿಸಬೇಕು ಅಂತ. ಇಷ್ಟು ತನಕ ಸಾಧ್ಯವಾಗಿಲ್ಲ, ಸಾಧ್ಯವಾಗೋದು ಇಲ್ಲ, ಹೌದಾ? ಅದೇ ರೀತಿ ನಮಗೂ ವೃತ್ತಿ ಭಯ ಅನ್ನತಕ್ಕಂಥದ್ದು ಇದೆ. ನಾನೇನಾಗ್ಬಿಡ್ತೋ, ನಮ್ಮವ್ರು ಏನಾಗ್ಬಿಡ್ತಾರೋ, ಏನು ಕತ್ತೀವೋ ಅಂತ. ಆದರೆ ವೃತ್ತಿ ಭಯದಿಂದ ತಪ್ಪಿಸ್ಬಿಡುತ್ತೆ. ಯಾಕೆ? ಆನಂದವೇ ಇಡೀ ಪ್ರಪಂಚ ಆನಂದ ಜೇ ಕಲ್ಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ. ಆನಂದದಿಂದಲೇ ಬಂದಿದೆ ಪ್ರಪಂಚ, ಆನಂದದಲ್ಲೇ ಇದೆ, ಆನಂದದಲ್ಲೇ ಲಯವಾಗುತ್ತೆ. ಸೃಷ್ಟಿ ಸ್ಥಿತಿ ಲಯ ಅಂದಾಗ ಆನಂದದಿಂದ ತುಂಬಿದೆ ಹೊರತು ದುಃಖ ಅನ್ನತಕ್ಕದ್ದು ಎಲ್ಲೂ ಇಲ್ಲ. ಮತ್ತು ದುಃಖನ ನಾವು ತಲೆ ಮೇಲೆ ಹಾಕ್ಕೊಂಡಿದ್ದೀವಿ, ಸರಿಯಾಗಿ ವಿವೇಕ ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸಂಸಾರ ಭಯದಿಂದ ತಪ್ಪಿಸುತ್ತೆ. ಈ ಒಂದು ಮಾರ್ಗ ಬಿಟ್ಟರೆ ಅದು ಈಗಿನ ಕಾಲಕ್ಕೆ ಈ ಮಾತುಗಳೆಲ್ಲ ಭಾಳಷ್ಟು ಜಾಗ್ರತೆಯಾಗಿ ಕೇಳಬೇಕು ನಾವು. ಅನೇಕ ಸಂಪ್ರದಾಯಗಳಿದೆ. ಒಂದು ಸಂಪ್ರದಾಯಕ್ಕೆ ಒಂದು ಪ್ರಮಾಣ ಗ್ರಂಥ ಇಲ್ಲ, ಒಂದು ಅನುಭವ ಇಲ್ಲ, ಯುಕ್ತಿ ಇಲ್ಲ. ಮತ್ತು ಸುಮ್ಮನೆ ಹೇಳಿದ್ದೆ ನಮ್ಮ ಗುರುಗಳು ಹೇಳೋದು, ನಮ್ಮ ಗುರುಗಳೇ ಅಲ್ಲ. ನಾನು ಅಂಥ ಸಮಸ್ಯೆಗಳು ಹೋಗ್ತಿದ್ದೆ ಪೂರ್ವದಲ್ಲಿ. ಅವ್ರು ಹೇಳೋರು, ನೀನು ಬರಲೇಬೇಡಪ್ಪ, ನೀನು ಬಂದರೆ ನಮ್ಮ ತಲೆನೂ ಕೆಡುತ್ತೆ, ಜನಗಳ ತಲೆನೂ ಕೆಡುತ್ತೆ. ಯಾಕೆ? ವಿಚಾರನೆ ಮಾಡೋಲ್ಲ. ವಿಚಾರಣೆ ಮಾಡೋದು, ಸುಮ್ಮನೆ ಹೇಳ್ತಿರ್ತಾರೆ. ಪರಮಾತ್ಮ ಸ್ವರೂಪ ನಿರಾಕಾರ ಅಂತಾರೆ, ಕೋಳಿಗುಡ್ಡಾಕಾರ ತೋರಿಸ್ತಾರೆ. ನಾನು ಕೇಳಿದೆ, ಸ್ವಲ್ಪ ಇರಿ, ನಿರಾಕಾರ ಅಂತೀರ, ಕೋಳಿಗುಡ್ಡಾಕಾರ ತೋರಿಸ್ತಾ ಇದ್ದೀರ, ಅದು ತೆಗೆದುಬಿಡಿ, ಕೋಳಿಗುಡ್ಡಾಕಾರ ತೆಗೆದುಬಿಡಿ. ನಿರಾಕಾರ ನಾನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಹೇಳಿ. ಅವ್ರಿಗೆ ವಿಚಾರ ಮಾಡಿಲ್ಲ, ಸುಮ್ಮನೆ ಟೇಪ್ ರೆಕಾರ್ಡ್ ಥರ ಹೇಳ್ಕೊಂಡು ಹೋಗ್ತಿರ್ತಾರೆ. ಈ ಥರ ಪ್ರಶ್ನೆ ಹಾಕಿದರೆ ನೀವು ಬರಲೇಬೇಡಪ್ಪ, ಬಂದರೆ ನಮ್ಮ ತಲೆ ಕೆಟ್ಟೋಗುತ್ತೆ ಅನ್ನೋದು. ನಿಮ್ಮ ತಲೆ ಇದ್ರೆ ತಾನೇ, ನಿಜವಾಗ್ಲೂ ಇಲ್ಲ, ವಿವೇಕನೇ ಇಲ್ಲ, ಸುಮ್ಮನೆ ಏನು ಹೇಳ್ಕೊಂಡು ಹೋಗ್ತಿರ್ತಾರೆ. ಆದ ಕಾರಣ ಈಗ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳೋದು ಕರ್ಮಮೀಮಾಂಸಕರು. ಆಗಿನ ಕಾಲಕ್ಕೆ ಕರ್ಮಮೀಮಾಂಸಕರಿದ್ದರು, ಅವ್ರನ್ನ ಕುರಿತು ಹೇಳ್ತಾನೆ. ಇಲ್ಲಿ ನಾವು ತಗೋಬೇಕಾದ್ರೆ ಈಗಿನ ಕಾಲಕ್ಕೆ ಯಾವ್ಯಾವ ಹೊಸ ಹೊಸ ಸಂಪ್ರದಾಯ ಬಂದಿದ್ಯೋ, ಏನೇನೋ ಹೊಸ ಹೊಸ ಮೆಡಿಟೇಷನ್ ಅಂತಾರೆ, ಅದಂತಾರೆ, ಇದಂತಾರೆ. ಈ ಜನಗಳಿಗೂ ಅಷ್ಟೇ ಸಾಂಪ್ರದಾಯಿಕವಾಗಿರತಕ್ಕಂಥ ಹೇಳಿದರೆ ಇವ್ರಿಗೆ ಆಸಕ್ತಿ ಬರೋಲ್ಲ. ಇವಾಗ ನಾನು ನಾಮ ಜಪ ಅಭ್ಯಾಸ ಮಾಡಿಸ್ತೀವಿ ಬನ್ನಿ ಅಂದರೆ ಆಸಕ್ತಿ ಬರೋಲ್ಲ. ಸುಮ್ಮನೆ ಒಂದು ಪಾಂಪ್ಲೆಟ್ ಹಾಕಿ ಅಂತ ಇಟ್ಕೊಳ್ಳಿ, ಎಂಜಾಯ್ ಮೆಡಿಟೇಷನ್ ಅಂದರೆ ಅವಾಗ ರಶ್. ಯಾಕೆ? ಏನೋ ಹೊಸದು ಅಂತ ನಾಮ ಜಪ ಮೆಡಿಟೇಷನ್
ಹಾಗಂದ್ರೆ ಬರೋಲ್ಲ. ಎಂಜಾಯ್ ಮೆಡಿಟೇಷನ್ ಎಂದು ಆಗ್ತದೆ. ಯಾವುದು ವಾಸ್ತ ಸಾಂಪ್ರದಾಯಿಕವಾಗಿ ಏನು ಸಾಧನೆ ಸಿದ್ಧಾಂತ ಇದೆ ಅದೇ ಕರೆಕ್ಟು. ಈ ಹೊಸ ವಸ್ತುಕ್ಕೆಲ್ಲ ಹೋಗಬಾರ್ದು, ಸುಮ್ಮನೆ ತಲೆಗೆ ಕೆಡುತ್ತೆ. ಮೊನ್ನೆ ಯಾರೋ ಒಂದು ಮೆಡಿಟೇಷನ್ಗೆ ಹೋಗ್ಬಿಟ್ಟು ಬಂದು ತಲೆ ಕೆಡುತ್ತೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾರೆ 41ನೇ ಶ್ಲೋಕದಲ್ಲಿ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಯನಂತಾಶ್ಚ ಬುದ್ಧಯೋ ವ್ಯವಸಾಯಿನ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾಯನಂತಾಶ್ಚ ಬುದ್ಧಯೋ ವ್ಯವಸಾಯಿನ. ಈ ಅರ್ಜುನ, ಇದೊಂದೇ ಸರಿಯಾದಂಥ ಮಾರ್ಗ. ವ್ಯವಸಾಯಾತ್ಮಿಕ ಬುದ್ಧಿ. ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಈ ವ್ಯವಸಾಯ ಅನ್ನೋ ಶಬ್ದ ನೋಡಿಬಿಟ್ಟು ಅವ್ರು ಯಾರೋ ಸ್ವಾಮಿಗಳು, ರೈತ ಯಾವ ರೀತಿ ಹೊಲನ ಉತ್ತಿ ಬಿತ್ತಿ ಮಾಡ್ತಾನೋ ನಾವು ಅದೇ ರೀತಿ ದೇಹನ ಉತ್ತು ಬಿತ್ತು ಮಾಡಬೇಕು, ಏನೋ ಕತೆ ಹೊಡೆದಿದ್ದೆ. ವ್ಯವಸಾಯಾತ್ಮಿಕ ಬುದ್ಧಿಯಿಂದ ಆ ರೀತಿ ಅಲ್ಲ, ನಿಶ್ಚಯಾತ್ಮಿಕ ಬುದ್ಧಿ, ನಿಶ್ಚಯವಾಗಿರ್ತಕ್ಕಂಥ ಮಾರ್ಗ ಇದು. ಯಾಕಪ್ಪ ಕೃಷ್ಣ ನೀನು ಹೇಳ್ತೀಯ ಅದಕ್ಕೋಸ್ಕರ ನಿಶ್ಚಯ ಅಲ್ಲ. ಸಮ್ಯಕ್ ಶಾಸ್ತ್ರಜನಿತತ್ವ, ಸರಿಯಾದಂಥ ವೇದ ಪ್ರಮಾಣಗಳ ಬಂದಿರತಕ್ಕಂಥ ಮಾರ್ಗ, ಅದಕ್ಕೋಸ್ಕರ ಇದೇ ಸರಿಯಾದಂಥ ಮಾರ್ಗ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ, ಇದೇ ಅಂದರೆ ಯೋಗ ಬುದ್ಧಿಯಿಂದ ಜೀವನ ಮಾಡಿಕೊಂಡು ಮನಸ್ಸು ಸಂಸಾರದ ಸಮಾಧಾನ ಇಟ್ಕೊಂಡು ನೀನೇ ಬ್ರಹ್ಮಸ್ವರೂಪ ಆನಂದ ಸ್ವರೂಪ ಅಂದ್ಬಿಟ್ಟು ಶ್ರವಣ ಮಾಡತಕ್ಕಂಥದ್ದೇ ಸರಿಯಾದಂಥ ಮಾರ್ಗ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಬಹುಶಾಖಾಹನಂತ ಬುದ್ಧಯೋ ಅವ್ಯವಸಾಯನ. ಯಾರಾದರೆ ಶಾಸ್ತ್ರಗಳನ್ನು ಸರಿಯಾಗಿ ನೋಡಲಿಲ್ವೋ ಅಂಥವರು ಅವ್ಯವಸಾಯಿನ, ಈ ಶಾಸ್ತ್ರ ಮಾರ್ಗದಲ್ಲಿ ಕೃಷಿ ಮಾಡದೇ ಇರತಕ್ಕಂಥವ್ರು ಅಂಥವ್ರು ಬಹುಶಾಖ ಬೇರೆ ಬೇರೆ ಏನೇನು ಹೇಳ್ತಿರ್ತಾರೆ. ಅದು ಯಾವುದು ಸರಿಯಾಗಿರತಕ್ಕಂಥ ಮಾರ್ಗ ಅಲ್ಲ. ಸ್ವಲ್ಪ ಯೋಚನೆ ಮಾಡೋದು. ಶುಗರ್ ಇದೆ, 41 ದಿವಸ ಉಪವಾಸ ಮಾಡೋಗ್ಬಿಟ್ರು. ಇವರು ಅಷ್ಟು ಮೂರ್ಖರು, ಹೋದ್ರು ಉಪವಾಸ ಮಾಡಿದ್ರು. ಅದು ಕಿಡ್ನಿ ಫೇಲ್ ಮಾಡ್ತು. ಯಾಕೆ ಲೋ ಶುಗರ್ ಆಯಿತು. ಲೋ ಶುಗರ್ ಆದರೆ ಇಮಿಡಿಯೇಟಾಗಿ ಹಾರ್ಟ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಕಿಡ್ನಿ ಮೇಲೆ ಯಾವುದೋ ಒಂದು ಪಾರ್ಟ್ ಮೇಲೆ ಎಫೆಕ್ಟ್ ಮಾಡುತ್ತದೆ. ಇಲ್ಲ ಹೈ ಶುಗರ್ ಆದರೂ ಅಷ್ಟೇ, ಲೋ ಶುಗರ್ ಆದರೂ ಅಷ್ಟೇ. ಅವ್ರು ಯಾರು ಹೇಳಿದ್ರು 41 ಉಪವಾಸ ಮಾಡೋದು ಮಾಡಿಬಿಟ್ರು. ಆ ರೀತಿ ಹಲವಾರು ಮಾರ್ಗಗಳಿಗೆ ಕಾಲಕ್ಕೆ ಹೇಳ್ತಾರೆ. ಯಾವುದು ಸರಿಯಾದಂಥ ಮಾರ್ಗ ಅಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ, ನಿಶ್ಚಯಾತ್ಮಿಕ ಬುದ್ಧಿ. ಯಾಕೆ ಇದೇ ನಿಶ್ಚಯವಾದಂದರೆ ಸಮ್ಯಕ್ ಶಾಸ್ತ್ರಜನಿತತ್ವ, ವೇದ ಪ್ರಮಾಣಗಳು ಬಂದಿರತಕ್ಕಂಥ ಮಾರ್ಗ ಇದು. ಆದ ಕಾರಣ ಅರ್ಜುನ ಇದೇ ಮಾರ್ಗದಲ್ಲೇ ಕೃಷಿ ಮಾಡು. ನಿಮಗೂ ಅದೇ ಹೇಳೋದು, ಇದೇ ಮಾರ್ಗದಲ್ಲೇ ಭಗವದ್ಗೀತೆ ಏನು ಹೇಳ್ಕೊಡುತ್ತೆಯೋ ಅದೇ ರೀತಿ ಜೀವನ ಮಾಡಬೇಕು. ಬೇರೆ ಬೇರೆದಕ್ಕೆಲ್ಲ ಹೋಗಬಾರ್ದು. ಏನು ಮಾಡ್ತಾರೆ ಅಂದರೆ ಆಸೆ, ಎಲ್ಲಿ ಸುಮ್ಮನೆ ಭಗವದ್ಗೀತೆ ಅದೆಲ್ಲ ಆಗೋದಲ್ಲ ಹೋಗೋದಲ್ಲ. ನೀವು ಬನ್ನಿ, ಸುಮ್ಮನೆ ಕೂತ್ಕೊಳ್ಳಿ ಮೆಡಿಟೇಷನ್ಗೆ, ನಿಮ್ಮ ಮನೆ ಬಂಗಾರ ಆಗುತ್ತೆ. ಮನೆ ಬಂಗಾರ ಆದರೆ ಹಿಂಗೆ ಬಿಡ್ತಾರೆ ಯಾರಾದರೂ? ಸ್ವಲ್ಪ ಯೋಚನೆ ಮಾಡಿ. ನೀವಿರೋ ಏರಿಯಾದಲ್ಲಿ ನಿಮ್ಮ ಮನೆ ಮಾತ್ರ ಬಂಗಾರ ಆದರೆ ನೀವು ಜೀವನ ಮಾಡೋಕ್ಕಾಗುತ್ತಾ? ಈಗಲೇ ಬಂಗಾರ ಮನೆಗಿದ್ದರೆ ನಿಂತು ಬರೋಲ್ಲ, ಬ್ಯಾಂಕ್ ಲಾಕಲ್ಲಿ ಇಟ್ಟರೆ ನೀವು ನಿಂತು ಬರೋದು. ಇನ್ನು ಮನೆಯೇ ಬಂಗಾರ ಆಗ್ಬಿಟ್ರಿ, ಎಲ್ಲ ಬರೀ ಬೊಗಳೆ ಮಾತುಗಳು. ಆದ ಕಾರಣ ಇದೇ ಸರಿಯಾಗಿರತಕ್ಕಂಥ ಮಾರ್ಗ. ಆದ ಕಾರಣ ಯೋಗ ಬುದ್ಧಿಯಿಂದ ಜೀವನ ಮಾಡಿ. ಮನೇಲಿ ಯಾರ್ದು ತಪ್ಪಿಲ್ಲ, ನಿಜವಲ್ಲ. ಅತ್ತೆ ತಪ್ಪಲ್ಲ, ಸೊಸೆ ತಪ್ಪಲ್ಲ, ಯಾರ್ದು ತಪ್ಪಲ್ಲ. ನಿಮ್ಮ ಅಭಿಮಾನವೇ ನಿಮ್ಮ ದುಃಖಕ್ಕೆ ಮೂಲ. ಆದ ಕಾರಣ ಪರಮಾತ್ಮ ನಿನ್ನ ಸೇವೆ ಅಂತ ಜೀವನ ಮಾಡಿಕೊಂಡು ಈ ರೀತಿ ಶಾಸ್ತ್ರವನ್ನು ಶ್ರವಣ ಮಾಡಿ. ಹೇಳೋರಿಲ್ಲ ಅಂದರೆ ಸಚ್ಚಿದಾನಂದ ಸರಸ್ವತಿ ಗ್ರಂಥಗಳನ್ನ ಮೊಟ್ಟ ಮೊದಲು ಗೀತೋಪನ್ಯಾಸಗಳು ಅಂತಿದೆ, ಅವ್ರಿಗೆ 2 ವಾಲ್ಯೂಮ್, ಅದನ್ನು ಓದಿ. ನಂತರ ಭಕ್ತಿ ಚಂದ್ರಿಕೆ ಅದನ್ನು ಓದಿ. ನಂತರ ಯಾವ ಗ್ರಂಥ ಅದು ತಗೊಳ್ಳಿ. ಉಪನಿಷತ್ತು ವಿವರಣೆ ಮಂಜರಿ ಅಂತ ಮಾಡಿದ್ದಾರೆ ಅವರು. ಭಾಳಷ್ಟು ಆಳಕ್ಕೆ ಕರ್ಕೊಂಡು ನಾವು ಸ್ವಲ್ಪ ನಿಲ್ಲಿರ್ತಾರೆ. ಸೊ ಆ ಗ್ರಂಥನ ಅಧ್ಯಯನ ಮಾಡಿಕೊಂಡು ಜನ್ಮ ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮತ್ತು ಇಲ್ಲಿಗೆ ಸಮಯ ಆಯಿತು, ನಿಲ್ಸಿರೋಣ. ಮತ್ತು
24, 25, 26 ವಿದೇಶಿ ನಾಯಕರು